ಓಂ ಶಾಂತಿ. ಇವತ್ತು ಅವ್ಯಕ್ತ ಮುರಳಿಯ ಮುಂದುವರಿದ ಭಾಗ. ಇದರಲ್ಲಿ ಬಾಬಾ ಏನಿರ್ತಾರೆ, अपने भिन्न भिन्न प्रकार के स्वमान जानते भी हैं, सोचते भी हैं, लेकिन ಏಕಾಗ್ರತಾ को हलचल में ले आती है. ಈ ಒಂದು ವಾಕ್ಯದ ಬಗ್ಗೆ ಇವತ್ತು ನಾವು ಮನನ ಚಿಂತನೆಯನ್ನ ಮಾಡೋಣ. ಭಿನ್ನ ಭಿನ್ನ ಸ್ವಮಾನ. ಸ್ವ ಅಂತಂದ್ರೇನು? ನಾನು. ಸ್ವ ಅಂದ್ರೆ ನಾನು. ನಾನು ಯಾರು? ಆತ್ಮ. ಮಾನ ಅಂದ್ರೇನು? ಮೌಲ್ಯ, ಗೌರವ. ಮಾನ ಅಂದ್ರೆ ಗೌರವ ಅಂತ, ಮೌಲ್ಯ ಅಲ್ಲ. ಸರಿನಾ? ಗೌರವ. ಸರಿ. ಆತ್ಮನಿಗೆ ಗೌರವ ಯಾವಾಗ ಸಿಗ್ತದೆ? ಸ್ವಯಂ ಆಗಿ ಇರ್ಲಿ, ಬೇರೆಯವರಿಂದ ಆಗ್ಲಿ, ಗೌರವ ಎರಡು ಕಡೆಯಿಂದ ಸಿಗ್ತದೆ. ಒಂದು ಬೇರೆಯವರಿಂದ, ಇನ್ನೊಂದು ಸ್ವಯಂ. ಓಕೆ, ಸರಿ. ನಮ್ಗೆ ಗೌರವ ಯಾವಾಗ ಸಿಗ್ತದೆ? ಯಾವ್ದಾದ್ರು ಪದವಿ ಪಡ್ಕೊಂಡಾಗ. ಬೇರೆಯವ್ರ ಗೌರವ ಯಾವಾಗ ಕೊಡ್ತಾರೆ? ನಮ್ಮ ನಡವಳಿಕೆ, ನಮ್ಮ ನಡವಳಿಕೆ ಚೆನ್ನಾಗಿದ್ದಾಗ. ನಿಮ್ಮಲ್ಲಿ ಏನೋ ವಿಶೇಷತೆ ಇರಬೇಕು, ಅವರತ್ರ ಇರೋದಕ್ಕಿಂತ ಹೆಚ್ಚಿಗೆ ಇರಬೇಕು, ಅವರತ್ರ ಇಲ್ಲದೆ ಇರೋದು ನಿಮ್ಮ ಹತ್ರ ಇರಬೇಕು. ಅವಾಗ ಅವ್ರು ಏನ್ ಮಾಡ್ತಾರೆ? ನಿಮ್ಗೆ ಗೌರವ ಕೊಡ್ತಾರೆ. ಹೌದಾ? ಇವಾಗ ಒಬ್ರು ಕಾರ್ಪೆಂಟರ್ ಬಂದಿದ್ದಾರೆ, ಕಾರ್ಪೆಂಟರ್ ಕೆಲಸ ನಿಮ್ಗೆ ಗೊತ್ತಾಗಲ್ಲ, ಅವರು ಮಾಡ್ತಾರೆ. ಅವಾಗ ನೀವು ಅವ್ರಿಗೆ ಗೌರವ ಕೊಡ್ಬೇಕೋ ಬೇಡವೋ? ಆ ವಿಶೇಷತೆ ನಿಮ್ಮಲ್ಲಿ ಇಲ್ವಲ್ಲ. ಒಬ್ಬರು ಡಾಕ್ಟರ್ ಇರ್ತಾರೆ, ಅವರಲ್ಲಿ ಆ ವಿಶೇಷತೆ ಇದೆ, ಅದಕ್ಕೆ ನೀವು ಗೌರವ ಕೊಡಬೇಕೋ ಬೇಡವೋ? ಕೆಲವರಿಗೆ ಶಾರೀರಿಕವಾದ ವಯಸ್ಸು ಜಾಸ್ತಿ ಇರ್ತದೆ, ಅವಾಗ ಆ ಒಂದು ಕಾರಣದಿಂದ ಅವ್ರಿಗೆ ಗೌರವ ಕೊಡಬೇಕು ತಾನೇ. ಕೆಲವರಲ್ಲಿ ಹಣ ಜಾಸ್ತಿ ಇರ್ತದೆ, ಆ ಕಾರಣದಿಂದ ಅವರಲ್ಲಿ ಏನ್ ಮಾಡ್ಬೇಕು? ನೀವು ಗೌರವವನ್ನ ಕೊಡಬೇಕ. ಎಲ್ಲರೂ ಕೂಡ ಮನುಷ್ಯರಲ್ವಾ? ಈಗ ನಾನು ಅವರಿಗೆ ಗೌರವ ಕೊಡಬೇಕು ಅಂತಂದ್ರೆ ನನ್ನಕ್ಕಿಂತ ಏನೋ ಸ್ಪೆಷಾಲಿಟಿ ಅವರಲ್ಲಿ ಇರಬೇಕು. ಸರಿ. ವಿಶೇಷತೆ ಇಲ್ಲ, ಕೆಟ್ಟ ಗುಣಗಳಿದ್ದಾವೆ, ದುರ್ಗುಣಗಳಿದ್ದಾವೆ, ಅವಾಗ ನಾವು ಗೌರವ ಕೊಡ್ತೀವಾ? ಕೊಡಲ್ಲ. ಅವಾಗ ಬೈತೀವಿ ನಾವು, ಹೌದಾ? ವಿಶೇಷತೆ ಇದ್ದಾಗ ಮಾತ್ರ ನಾವು ಅವ್ರಿಗೆ ಏನ್ ಮಾಡ್ತೀವಿ? ಕೊಡ್ತೀವಿ. ಈಗ ಎಲ್ಲರೂ ಆತ್ಮಗಳು ಹೌದೋ ಅಲ್ವೋ? ಎಲ್ಲರೂ ನಿರಾಕಾರ ಹೌದೋ ಅಲ್ವೋ? ಎಲ್ಲರ ಸೈಜ್ ಒಂದೇ ಹೌದೋ ಅಲ್ವೋ? ಹಾಗೆ ನನಗೆ ನಾನು ಅಥವಾ ಬೇರೆಯವ್ರು ನನಗೆ ಗೌರವ ಕೊಡ್ಬೇಕು, ನನ್ನಲ್ಲಿ ಏನಿರ್ಬೇಕು? ಸ್ಪೆಷಲ್. ಆ ಕಾರಣದಿಂದ ನನಗೆ ಆ ಒಂದು ಗೌರವ. ರೈಟ್? ಓಕೆ. ಈಗ ಬಾಬನ ಮಗು ಆದ್ಮೇಲೆ ನಿಮ್ಗೆ ಏನು ಸ್ವಮಾನ ಸಿಕ್ತು? ಪ್ರಪಂಚದಲ್ಲಿರೋ ಎಲ್ಲರೂ ಆತ್ಮನೇ, ಆದ್ರೆ ಎಲ್ಲರೂ ಭಗವಂತನ ಗುರುತಿಸಿದಾರ? ಇಲ್ಲ. ಸರಿ. ಭಗವಂತನ ಗುರುತಿಸಿದ್ರು ಕೂಡ ಭಗವಂತನ ಉಪಯೋಗ ಮಾಡ್ತಾ ಇದ್ದಾರ? ಬಾಬನ ಮಕ್ಕಳಲ್ಲೇ. ಓಕೆ, 33 ಕೋಟಿಗಳಲ್ಲಿ ನಾವು ಬಾಬನ ಮಕ್ಕಳು, ಬಾಬನ ಗುರುತಿಸಿದ್ದೀವಿ. ಎಸ್. ಓಕೆ. ಹಾಗೆ ಎಲ್ಲರೂ ಕೂಡ ಬಾಬಾ ಹೇಳಿದಾಗ ನಾವು ಉಪಯೋಗ ಮಾಡ್ಕೊಳ್ತಿದ್ದೀವ? ಇಲ್ಲ. ಏನ್ ಮಾಡ್ತಿದ್ದೀವಿ? ಶರೀರಕ್ಕೆ ಬೇಕಾಗಿರೋದನ್ನ ಡಿಮಾಂಡ್ ಇಟ್ಟಿದ್ದೀವಿ, ಧನಕ್ಕೆ ಬೇಕಾಗಿರೋದನ್ನ ಡಿಮಾಂಡ್ ಇಟ್ಕೊಂಡಿದೀವಿ ಅಲ್ವಾ? ಕೆಲವರು SSLC ಪಾಸ್ ಆದ ಸಾಕು ಅಂತ ಹೇಳ್ತಾರೆ, ಕೆಲವರು ರ್ಯಾಂಕ್ ಬರಬೇಕು ಅಂತ ಹೇಳ್ತಾರೆ, ಕೆಲವರು MBBS ಮಾಡ್ಬೇಕು ಹೇಳ್ತಾರೆ, ಕೆಲವರು MD ಮಾಡ್ಬೇಕು ಅಂತ ಅಲ್ವಾ? ಒಬ್ಬೊಬ್ಬರು ಡಿಮಾಂಡ್ ಏನಿರ್ತದೆ? ಬೇರೆ ಬೇರೆ ಇರ್ತದೆ. ಅವಾಗ ಅವ್ರ ಲೆವೆಲ್ ಬೇರೆ, ಕೆಪಾಸಿಟಿ ಬೇರೆ, ಸಂಪಾದನೆ ಬೇರೆ, ಅವರದೊಂದು ಮಾನ ಹೇಳುವಂಥದ್ದು ಬೇರೆ ಬೇರೆ ಏನಿರ್ತದೆ. ಅದೇ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಅಲ್ವಾ ಪ್ರಪಂಚದಲ್ಲಿ? ಹಾಗೆ ಇಲ್ಲಿ ಬಾಬಾ ಕೇಳ್ತಾ ಇರೋದೇನು ಅಂತಂದ್ರೆ, ಮಕ್ಕಳೇ, ಈ ಪ್ರಪಂಚದಲ್ಲಿರುವಂತ ಶಿಕ್ಷಣ ವಿಶೇಷತೆಯನ್ನ ಪಡೆದುಕೊಂಡ್ರೆ ಅದು ದೇಹದ ಮಾನ ಜಾಸ್ತಿ ಆಗತ್ತೆ ಹೊರತು ಆತ್ಮದ ಮಾನ ಜಾಸ್ತಿ. ಎಸ್. ಸ್ಥೂಲ ಸಂಪಾದನೆ ಇದೆ, ಬಿಲ್ಡಿಂಗ್ ಇದೆ, ಬಂಗಾರ ಇದೆ, ಫೇರ್ ಅಂಡ್ ಲವ್ಲಿ ಇದೆ, ಲಿಪ್ಸ್ಟಿಕ್ ಇದೆ, ಇದೇನೇ ಇದ್ರು ಕೂಡ ಇದು ದೇಹದ ಮಾನ ಜಾಸ್ತಿ ಆಗುವಂತದ್ದೇ ಹೊರತು ಆತ್ಮದ ಮಾನ ಜಾಸ್ತಿ ಆಗೋದಲ್ಲ. ಇಲ್ಲಿ ನಾವು ಮಾತಾಡ್ತಿರೋದು ಯಾವುದರ ಬಗ್ಗೆ? ಆತ್ಮದ ಮಾನ ಹೇಗೆ ಜಾಸ್ತಿ ಆಗ್ತದೆ? ವಿಶೇಷತೆಗಳಿತ್ತು. ಒಂದು ವಿಶೇಷತೆ, ಎರಡನೇದು ಸ್ವಚ್ಛತೆ ಅಲ್ವಾ? ಶರೀರದ ಮಾನ ಜಾಸ್ತಿ ಆಗೋದು ಅವಾಗ ಅದನ್ನ ಕ್ಲೀನ್ ಮಾಡ್ಬೇಕು ತಾನೆ. ಕ್ಲೀನೇ ಮಾಡಿಲ್ಲ ಅಂತ ಮಾನ ಜಾಸ್ತಿ ಆಗತ್ತಾ? ಹಳೇದಾಗಿದ್ರೆ, ಕೊಳಕಾಗಿದ್ರೆ, ದುರ್ನಾತ ಬರ್ತಾ ಇದೆ, ಧೂಳು ತಾಗಿದ್ದಿದ್ರೆ, ಗಲೀಜ್ ತಾಗಿದ್ದಿದ್ರೆ ಗೌರವ ಏನಾಗ್ತದೆ? ಕಡಿಮೆ ಆಗ್ತದೆ ತಾನೆ. ಒಂದು ಬಟ್ಟೆ ಗಲೀಜ್ ಆಗಿದ್ರೆ ಹಿಂಗ್ ಇರ್ತದೆ, ಅದ್ರ ಬೆಲೆ ಕಡಿಮೆ ಇರ್ತದೆ. ಅದನ್ನು ಕ್ಲೀನ್ ಮಾಡಿದಾಗ, ಒಳ್ಳೆ ಬಿಸಿಲಲ್ಲಿ ಒಣಗಿಸಿದಾಗ, ಅದಕ್ಕೆ ಇಸ್ತ್ರಿ ಹಾಕಿದಾಗ ಅದ್ರ ಬೆಲೆ ಏನಾಗ್ತದೆ?
ಜಾಸ್ತಿ ಆಗ್ತದೆ ಅಲ್ವಾ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಆತ್ಮದ ಮಾನ ಪರಮಾತ್ಮನ ಮೂಲಕ ಯಾವ್ಯಾವ ರೀತಿ ಏನ್ ಮಾಡ್ಕೊಂಡಿದ್ದೀರಿ ನೀವು ಪಡ್ಕೊಂಡಿದ್ದೀರಿ. ಆ ಮಾನ ಸುಮ್ಮನೆ ಸಿಕ್ಬಿಡತ್ತಾ? ಸಿಕ್ಬಿಡತ್ತಾ? ಇಲ್ಲ. ಆ ಮಾನ ಹಿಂಗ್ ಸಿಗ್ಬೇಕು. ಈಗ ನೋಡಿ, ನಾನು ಡಿಗ್ರಿ ಹೋಲ್ಡರ್, ಆ ಗೌರವ ನಿಮ್ಗೆ ಸಿಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಡಿಗ್ರಿ ಓದ್ಬೇಕು. ಎಷ್ಟು ವರ್ಷ? 4 ವರ್ಷ. ಆ 22 ವರ್ಷ. ಶರೀರಕ್ಕೆ ಎಷ್ಟು ವರ್ಷ ಅಂತ ಕೇಳಿಲ್ಲ, ಡಿಗ್ರಿ ಓದ್ಲಿಕ್ಕೆ ಎಷ್ಟು ವರ್ಷ ಬೇಕು? 22 ವರ್ಷ, 20 ವರ್ಷ. 15 ವರ್ಷ ಹಾಕೋರೆ, ಶರೀರಕ್ಕೆ 22 ವರ್ಷ ಆಗಿರ್ತದೆ. ಡಿಗ್ರಿ ಮಾಡಿ 20 ವರ್ಷನೂ ಬೇಕು ಡಬಲ್ ಡಿಗ್ರಿ ಮಾಡಕ್ಕೆ. ಡಬಲ್ ಡಿಗ್ರಿ ಅಲ್ಲ, ನಾನು ಕೇಳ ಡಿಗ್ರಿ ಅಷ್ಟೇ. PUC ಆದ್ಮೇಲೆ PUC ಸೆಕೆಂಡ್ ಇಯರ್ 2 ವರ್ಷ, 3 ವರ್ಷ ಡಿಗ್ರಿ, ಹೌದಾ? ಅವಾಗ ಟೋಟಲ್ ಎಷ್ಟು ವರ್ಷ ಬೇಕು? 15 ವರ್ಷ. ನಾನು ಮಾಸ್ಟರ್ ಡಿಗ್ರಿ ಅಂತ ಕೇಳಿಲ್ಲ ನಿಮ್ಗೆ, MBBS ಅಂತ ಕೇಳಿಲ್ಲ, ನಾನು ಕೇಳಿದ್ದೆ ಯಾವುದು? ಡಿಗ್ರಿ. ಡಿಗ್ರಿ ಮಾಡ್ಲಿಕ್ಕೆ ನೀವು ಎಷ್ಟು ಸಮಯ ಕೊಡ್ಬೇಕಾಯ್ತು? 15 ವರ್ಷ. 15 ವರ್ಷ ಅಷ್ಟು ಕರೆಕ್ಟಾಗಿ ಸ್ಕೂಲಿಗೆ ಹೋಗ್ಬೇಕು ತಾನೆ, ಅಷ್ಟು ಸಮಯ ಕೊಡಬೇಕು ತಾನೆ, ಪರೀಕ್ಷೆ ಪಾಸ್ ಮಾಡಬೇಕು ತಾನೆ. ಅಷ್ಟೆಲ್ಲ ಮಾಡಿದ ನಂತರದಲ್ಲಿ ಅದರ ಫಲ ನಿಮ್ಗೆ ಡಿಗ್ರಿ ಸಿಕ್ಕಿದಾಗ ಅವಾಗ ನಿಮ್ಗೆ ಏನಿರ್ತದೆ? ನಾನು ಯಾರು? ಡಿಗ್ರಿ ಪದವೀಧರೆ. ಡಿಗ್ರಿ ಹೋಲ್ಡರ್. ನಾನು ಯಾರು? ಡಿಗ್ರಿ ಹೋಲ್ಡರ್. ಅಂದ್ರೆ ಅಷ್ಟು ಪರಿಶ್ರಮ, ಅಷ್ಟು ಪ್ರಯತ್ನವನ್ನ ನಾನು ಮಾಡ್ಬೇಕು ತಾನೆ, ಆವಾಗ ನಿಮ್ಮ ಮಾನ ಏನಾಗ್ತದೆ? ಹೆಚ್ಚಾಗುತ್ತೆ. ಈಗ ನೀವು ಪ್ರಪಂಚಕ್ಕೆ ಬಂದಿದ್ದೀರಿ, ಸಾಲಗಾರರಾಗಿ ಬಂದಿದ್ದೀರಿ, ನೀವು ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ಸುಮ್ಮನೆ ಆಗ್ಬಿಡ್ತದ? ಹೆಂಗ್ ಮಾಡ್ಬೇಕು ಕೋಟ್ಯಾಧಿಪತಿ? ಸಲ ತೀರ್ಸು. ತಾತ ಕೊಟ್ಟಿ ಜಮೀನನ್ನ ಮಾರ್ಬಿಟ್ಟು ಕೋಟ್ಯಾಧಿಪತಿ ಆಗೋದಲ್ಲ. ನೀವು ಪರಿಶ್ರಮ ಪಟ್ಬಿಟ್ಟು ಕೆಲಸ ಮಾಡಿ ಸಂಪಾದನೆಯಿಂದ ನೀವೇನ್ ಮಾಡ್ಬೇಕು? ಕೋಟ್ಯಾಧಿಪತಿ. ಅಂದ್ರೆ ಆ ಮಾನವನ್ನ ಪಡಿಬೇಕು ಅಂತಂದ್ರೆ ನಾನು ಪ್ರಯತ್ನ ಪಡಬೇಕು ಬೇಡವೋ? ಕೊಡ್ಬೇಕು. ಪುರುಷಾರ್ಥ ಕರ್ಮವನ್ನ ಮಾಡ್ಬೇಕು ತಾನೆ. ಆ ಕರ್ಮವನ್ನ ಮಾಡ್ಬೇಕು ಅಂತಂದ್ರೆ ಸಾಧನವನ್ನ ಸ್ಥಿತ ಮಾಡ್ಬೇಕಲ್ವಾ? ವಿಧಿ ಇದೆಯಲ್ವಾ ಅದಕ್ಕೆ? ಕಾನೂನಾತ್ಮಕವಾಗಿ ನಾವು ಮಾಡ್ಬೇಕಾಗ್ತದಲ್ವ, ಸುಮ್ನೆ ಮಾಡ್ಲಿಕ್ಕೆ ಆಗಲ್ಲವಲ್ಲ. ಮೋಸ ವಂಚನೆಯಿಂದ ನಾನು ಹಣ ಸಂಪಾದನೆ ಮಾಡಿದ್ರೆ ಶ್ರೀಮಂತರು ಅಂತ ಅನ್ಸ್ಕೊಳತ್ತೆ, ಆದ್ರೆ ಒಳಗಡೆಯಿಂದ ಶ್ರೀಮಂತಿಕೆ ಇರೋದಿಲ್ವಲ್ಲ, ಭಯ ಇರುತ್ತಲ್ವಾ, ಅದು ಸತ್ಯವಾದ ಶ್ರೀಮಂತಿಕೆ ಅಲ್ಲವಲ್ಲ, ಹೌದಾ? ಓಕೆ. ಈಗ ಹೇಳ್ತಾರೆ ಭಿನ್ನ ಭಿನ್ನ ಸಮಾನ. ಇವಾಗ ಲೌಕಿಕದಲ್ಲೂ ಕೂಡ ನೋಡಿ, ಬೇರೆ ಬೇರೆ ಪೋಸ್ಟ್ ಇದ್ದಾರೆ ತಾನೆ. ಡಾಕ್ಟರು, ಎಂಜಿನಿಯರು, ಲಾಯರು, ಕಾರ್ಪೆಂಟ್ರು, IT ಕಂಪ್ನಿಯವರು. ಇಂಜಿನಿಯರಲ್ಲಿ ಎಷ್ಟು ವೆರೈಟಿ, ಡಿಪ್ಲೊಮಾದಲ್ಲೇ ಎಷ್ಟು ವೆರೈಟಿ ಇದೆಯೋ ಇಲ್ವೋ? ಬೇರೆ ಬೇರೆ ಸಮಾನ ಅಲ್ವಾ? ಈಗ ಪೊಲಿಟಿಕಲ್ ಲೀಡರ್ಸ್ ಅಲ್ಲೇ ತಗೊಳ್ಳಿ, ಎಷ್ಟೋ ಜನ MLAಗಳಾಗಿರ್ತಾರೆ, ಕೆಲವೊಬ್ರು ಮಂಡಳಿ ಅಧ್ಯಕ್ಷರಾಗಿರ್ತಾರೆ, ಕೆಲವೊಬ್ರು ಮಿನಿಸ್ಟರ್ ಆಗಿರ್ತಾರೆ, ಕೆಲವೊಬ್ರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಅದು ಮಾನ ಬೇರೆ ಬೇರೆ, ಹೌದು ಅಲ್ವೋ? ಎಲ್ಲರೂ ಎಲ್ಲ ಮಾನ ತಗೊಳ್ಲಿಕ್ಕಾಗತ್ತಾ? ಇಲ್ಲ ತಾನೆ. ಒಬ್ಬೊಬ್ಬರು ಒಂದೊಂದು ಸ್ಪೆಷಲ್ ಆಗಿರ್ತಾರೆ, ಹೌದಾ? ಓಕೆ. ಇಲ್ಲಿ ಮಾಡ್ತಾರೆ ಸ್ವಮಾನ. ಓಕೆ. ಆತ್ಮದ ಮಾನ ಯಾವಾಗ ಜಾಸ್ತಿ ಆಗತ್ತೆ? ಭಗವಂತ ನಿಮ್ಮನ್ನ ಉದಾಹರಣೆ ತಗೊಳ್ಳೋಣ, ವಿಶ್ವ ಕಲ್ಯಾಣಕ್ಕೆ ಅಂತ ಉಪಯೋಗ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅವಾಗ ನಿಮ್ಗೆ ಯಾವ ಮಾನ ಬಂತು? ನಾನು ಯಾರು? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ವಿಶ್ವ ಕಲ್ಯಾಣಕಾರಿ ಯಾರು? ಬಾಬಾ. ನಾನು ಯಾರು? ಹಾಗಿದ್ರೆ ಆ ಸ್ವಮಾನವನ್ನ ಪಡೆದುಕೊಳ್ಳಿಕ್ಕೆ ನೀವೇನು ಮಾಡಬೇಕು? ವಿಧಿ ಏನು? ಈಗ ಹೇಳಿ. ಸ್ವಮಾನ ಗೊತ್ತಾಯ್ತು, ಯಾವುದು? ಮಾಸ್ಟರ್ ವಿಶ್ವ ಕಲ್ಯಾಣ ಕಾರ್ಯ. ಒಂದರ ಬಗ್ಗೆ ನಾವು ಚರ್ಚೆ ಮಾಡೋದು, ತುಂಬದರ ಬಗ್ಗೆ ಬೇಡ. ಓಕೆ. ಈ ಸ್ವಮಾನವನ್ನ ನಾನು ನನ್ನದನ್ನಾಗಿ ಮಾಡಿಕೊಳ್ಬೇಕು, ಆ ಯೋಗ್ಯತೆ ನನ್ನಲ್ಲಿ ಬರಬೇಕು ಒಂದು ವಿಧಿ ಏನು? ಪ್ರತಿಕ್ಷಣ ಸೇವಾ ಭಾವದಲ್ಲಿರೋದು ಅಲ್ಲ. ಶಿವ ಎಂದರೆ ಕಲ್ಯಾಣಕಾರಿ, ಅವ್ರ ಸಂತಾನ ಅದನ್ನ ಆತ್ಮಗಳ ಕಲ್ಯಾಣ ನಿಮಿತ್ತ ಆತ್ಮನಾಗಿದೆ. ಫಸ್ಟ್ ನೀವೇನು ಕರ್ಮ ಮಾಡಬೇಕು ಅಲ್ಲೋಗಿ ತಲುಪಬೇಕು. ಅಡಿಗೆ ಮಾಡಬೇಕು ಅಂತ ದೇವ್ರ ಕೊನೆಗೆ ಹೋಗ್ಬೇಕು. ಇಲ್ಲ. ಮತ್ತೆ ಅಡಿಗೆ ಮೊದ್ಲು ಹೋಗ್ಬೇಕು ತಾನೇ, ಅಲ್ಲಿ ಮುಂದಿನ ಆಮೇಲೆ ಕೆಲಸ. ಮೊದ್ಲು ಎಲ್ಲಿ ಏನು ಮಾಡಬೇಕು ಅದನ್ನ ನೀವೇ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಾಗತ್ತೆ? ಅಲ್ಲಿ ಹೋಗ್ಬಿಟ್ಟು ತಲುಪಬೇಕು ಅಂತಂದ್ರೆ ಏನು? ಆತ್ಮ ತನ್ನ ಕರ್ಮೇಂದ್ರಿಯವನ್ನ ಅಲ್ಲಿ ಹೋಗ್ಬಿಟ್ಟು ತಲುಪಿಸಬೇಕಾಗುತ್ತೆ. ಈಗ ನೀವು ನಿರ್ಣಯವನ್ನ ಮಾಡಿದ್ರಿ, ನಾನು ಯಾರು ಇವಾಗ? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ಯಾರು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ? ನಾನಾತ್ಮ. ಕರ್ಮ ಯಾರು ಮಾಡ್ಬೇಕು? ಆತ್ಮ. ಹಾಗೆ ಈ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಕರ್ಮವನ್ನ ಆತ್ಮ ಎಲ್ಲಿ ಮಾಡ್ಬೇಕು?
ಎಲ್ಲಿ ಮಾಡ್ಬೇಕು? ಬಾಬನ ಮಡಿಲಲ್ಲಿ ಪರಂಧಾಮದಲ್ಲೇ ತಾನೇ ಮಾಡ್ಬೇಕು, ಹೌದು. ಅಥವಾ ಸ್ಥೂಲ ವತನದಲ್ಲಿ ಸೂಕ್ಷ್ಮ ವತನದಲ್ಲಿ ಮಾಡ್ಬಹುದಾ? ಇಲ್ಲ. ಆಗಲ್ಲ. ಇಲ್ಲ. ಎಲ್ಲಿ ಮಾಡ್ಬೇಕು? ಪರಂಧಾಮ. ಪರಂಧಾಮ. ಆವಾಗ ಫಸ್ಟ್ ಕಂಡೀಷನ್ ಏನು, ನೀವು ಏನು ಮಾಡ್ಬೇಕು ಅಂತ ನಿರ್ಣಯ ನಿರ್ಧಾರ ಸಂಕಲ್ಪ ಮಾಡಿದ ಮೇಲೆ ಸಂಬಂಧಪಟ್ಟಂತ ಸ್ಥಳಕ್ಕೆ ನೀವು ಹೋಗ್ಬಿಟ್ಟು ತಲುಪಬೇಕಾಗ್ತದೆ. ಆಮೇಲೆ ಮುಂದಿನ ಕರ್ಮ. ಅರ್ಥ ಆಗ್ತಿದೆ ನಿಮ್ಗೆ ಏನು ಅಂತ ವಿಷಯ? ನಾನು ಮಾಸ್ಟರ್ ವಿಶ್ವ ಕಲ್ಯಾಣ ಕಾರ್ಯ ಮಾಡಬೇಕು ಆಗ್ಬೇಕು ಅಂತಂದ್ರೆ ನಾನು ಅಂದ್ರೆ ಆತ್ಮ ತನ್ನ ಕರ್ಮೇಂದ್ರಿಯವನ್ನ ಅಲ್ಲಿ ಕಳಿಸ್ಬೇಕು. ಆತ್ಮ ಹೋಗ್ಲಿಕ್ಕೆ ಆಗೋದಿಲ್ಲ. ಓಕೆ, ಅಡಿಗೆ ಮಾಡ್ಬೇಕು ಅಂದ್ರೆ ಆತ್ಮ ಅಡಿಗೆ ಮನೆಗೆ ಹೋಗ್ತದೋ, ಶರೀರ ಹೇಳುವಂತ ಸಾಧನವನ್ನು ತೆಗೆದುಕೊಂಡು ಹೋಗುತ್ತೋ? ಸಾಧನ ಅಂತ. ಆತ್ಮ ಬೇರೆ, ಶರೀರದ ಸಾಧನ ಬೇರೆ ಅಲ್ವಾ? ಹೌದು. ಮಾಡೋದು ಆತ್ಮ. ಅದು ಯಾವ್ದ್ರ ಮೂಲಕ ಮಾಡ್ತಾ ಇದೆ? ಸಾಧನದ ಮೂಲಕ. ಆ ರೂಮ್ ಹೇಳೋದೇನು ಒಂದು ಸ್ಥಳ. ಹಾಗೆ ಮಾಸ್ಟರ್ ವಿಶ್ವ ಕಲ್ಯಾಣ ಕಾರ್ಯ ಆಗ್ಲಿಕ್ಕೆ ಸ್ಥಳ ಯಾವುದು? ಪರಂಧಾಮ. ಅವಾಗ ಮನಸ್ಸನ್ನ ಎಲ್ಲಿ ಕಳಿಸ್ಬೇಕು? ಹಾ, ಪರಮಧಾಮದಲ್ಲಿ ನನ್ನ ಕೆಲಸ ಯಾರ ಹತ್ರ? ಬಾಬನ ಹತ್ರ. ಬಾಬನ ಹತ್ರ. ಆಗ ನಾನು ಮಾಸ್ಟರ್ ವಿಶ್ವ ಕಲ್ಯಾಣ ಕಾರ್ಯ ಆಗ್ಬೇಕು. ನನ್ನ ಸ್ಥಿತಿ ಏನು? ಈಗ ಸ್ಥಳಕ್ಕೆ ಹೋದೆ, ಓಕೆ, ಇದೆ, ಓಕೆ. ಮುಂದೆ ಸ್ಥಿತಿ ಏನು? ಈಗ ನಾನು ಅಡಿಗೆ ಮನೆಗೆ ಹೋದೆ. ಅಡಿಗೆ ಮನೆದ ಅಡಿಗೆ ಮಾಡ್ಬೇಕು ಅಂತಂದ್ರೆ ಮಲ್ಕೊಂಡು ಮಾಡ್ಬೇಕಾ? ಇಲ್ಲ. ಏನ್ ಮಾಡ್ಬೇಕು? ಶರೀರವನ್ನು ನಿಲ್ಲಿಸ್ಬೇಕಾಗ್ತದೆ. ಶರೀರವನ್ನು ಏನ್ ಮಾಡ್ಬೇಕು? ನಿಲ್ಲಿಸ್ಬೇಕಾಗ್ತದೆ ಅಡಿಗೆ ಮಾಡ್ಲಿಕ್ಕೆ. ಅಥವಾ ಅವಶ್ಯಕತೆಗಳು ಸಹ ನಿಲ್ಲಿಸ್ಬೇಕಾಗ್ಬೋದು, ಬಗ್ಬೇಕಾಗ್ಬೋದು, ಕುತ್ಕೊಳ್ಬೇಕಾಗ್ಬೋದು. ಹೌದಾ? ಹಾಗೆ ನಾನು ಇವಾಗ ಎಲ್ಲಿಗೆ ಹೋಗಿದ್ದೇನೆ? ಪರಂಧಾಮ. ಪರಂಧಾಮಕ್ಕೆ. ಅಲ್ಲಿ ನಂತರ ಕೆಲಸ ಮಾಡ್ಬೇಕು. ಯಾರ ಜೊತೆ ಮಾಡ್ಬೇಕು ನಾನು? ಬಾಬನ್ ಪರಮಾತ್ಮನ ಜೊತೆಗೆ. ಉಳಿದಕ್ಕೂ ನನಗೂ ಸಂಬಂಧ ಇಲ್ಲ. ಹೌದಾ? ನಾನು ಟೀ ಮಾಡ್ಬೇಕು ಅಂದ್ರೆ ಟೀ ಪೌಡ್ರು, ಹಾಲು, ನೀರು, ಪಾತ್ರೆ ಅಷ್ಟೇ. ಅವಾಗ ಬೇಳೆಗೂ ನಿಮ್ಗೆ ಏನಾದ್ರು ಸಂಬಂಧ ಇದೆಯಾ? ಇಲ್ಲ. ಇಲ್ಲ ತಾನೆ. ಸಾಂಬಾರ್ ಪೌಡ್ರಿಗೆ ಸಂಬಂಧ ಇದೆಯಾ? ಇಲ್ಲ. ಅವಾಗ ನಮ್ಗೆ ಏನು ಬೇಕು ಅಂತ ಅಷ್ಟು ಮಾತ್ರ ನಮ್ಗೆ ಗೊತ್ತಿರಬೇಕೇ ಹೊರತು ಅನಾವಶ್ಯಕವಾದಂತ ವಿಷಯವನ್ನ, ಜ್ಞಾನವನ್ನ, ಸಾಧನವನ್ನ ಅಲ್ಲಿ ನಾವು ಉಪಯೋಗ ಮಾಡುವಂಗಿಲ್ಲ. ಹಾಗಿದ್ರೆ ನಿಮ್ಮ ಮನಸ್ಸನ್ನ ಪರಮಾಧಾಮಕ್ಕೆ ಕಳಿಸ್ಲಿಕ್ಕೆ ಅಲ್ಲಿ ಕಣ್ಣು, ಕಿವಿ, ಕೈ, ಕಾಲು, ಮೂಗು ಅವಶ್ಯಕತೆ ಇದೆಯಾ? ಇಲ್ಲ. ಇಲ್ಲ ತಾನೆ. ಯಾವ್ದಂತ ತಗೊಂಡೋಗ್ಬೇಕು? ಸಾಧನ. ಮನಸ್ಸು ಮಾತ್ರ. ನಾನು ಅಡಿಗೆ ಮನೆ ಹೋಗ್ಬೇಕಂತ ಬಕೆಟ್ ತಗೊಂಡ್ ಹೋಗ್ಬೇಕಾ? ಚಪ್ಲಿ ತಗೊಂಡ್ ಹೋಗ್ಬೇಕಾ? ಇಲ್ಲವಲ್ಲ. ಯಾವ್ದನ್ನ ತಗೊಂಡ್ ಹೋಗ್ಬೇಕಲ್ಲಿ? ಮನಸ್ಸು. ಮನ ಮತ್ತು ಬುದ್ಧಿ. ಅನುಭವ ಮಾಡ್ಲಿಕ್ಕೆ ಬುದ್ಧಿ, ಕರ್ಮ ಮಾಡ್ಲಿಕ್ಕೆ ಮನಸ್ಸು. ಓಕೆ ಓಕೆ. ಆ ಮನಸ್ಸನ್ನು ಎಲ್ಲಿ ಸ್ಥಿತ ಮಾಡಬೇಕು? ಬಾಬನಲ್ಲಿ. ಬಾಬನಲ್ಲಿ ಸ್ಥಿತ ಮಾಡಬೇಕು. ಎಸ್. ಹೇಗೆ? ಹೇಗೆ? ನಾನು ಮಾಸ್ಟರ್ ವಿಶ್ವ ಸೇವಕನಾಗಿದ್ದೇನೆ. ಬಾಯಲ್ಲಿ ಹೇಳುವಂಗಿಲ್ಲ, ಸ್ಥಿತಿ ಹೇಳಿ. ಇನ್ನು ಮಾಸ್ಟರ್ ವಿಶ್ವ ಸೇವಕನಾಗಿದ್ರೆ ಸಂಕಲ್ಪ ಆಯ್ತು. ನಾನು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಸಂಕಲ್ಪ ಆಯ್ತು. ಸ್ಥಿತಿ, ಸಾಧನ. ಈ ಮನಸ್ಸನ್ನು ನಾನು ಸೆಟ್ ಮಾಡ್ಬೇಕಲ್ಲ ಅಲ್ಲಿ. ಸ್ಥಿತಿ ಅಂದ್ರೆ ಸ್ಥಿತ ಯಾರು ಮಾಡ್ಬೇಕು? ಆತ್ಮ. ಆ ಕರ್ಮವನ್ನ ಮಾಡಲಿಕ್ಕೆ ತನ್ನ ಕರ್ಮೇಂದ್ರಿಯವನ್ನ ಒಂದು ರೀತಿಯಲ್ಲಿ ಅದನ್ನೇ ಒಳಗೆ ಸ್ಥಿತ ಮಾಡ್ಬೇಕು. ಹೇಗೆ ಮಾಡೋದು? ಹೆಂಗ್ ಮಾಡೋದು? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆಗ್ಬೇಕು ಅಂತಂದ್ರೆ ನಿಮ್ಮ ಎದುರುಗಡೆಗೆ ಅಪ್ಪ ಇರ್ತಾರೋ, ನಿಮ್ ಹಿಂದೆ ಅಪ್ಪ ಇರ್ತಾರೋ? ಹಿಂದ್ಗಡೆ. ಹೌದು ತಾನೆ. ನಿಮ್ಮ ಎದುರುಗಡೆಗೆ ಏನಿರ್ತದೆ? ವಿಶ್ವ. ಮೂರು ಲೋಕ ಇರ್ತಾರೆ. ರೈಟ್? ಆರ್ತಿ ಸ್ಥಿತ ಮಾಡ್ಬೇಕೋ ಬೇಡವೋ? ಅಡಿಗೆ ಮಾಡ್ಬೇಕು ನಿಮ್ಮ ಎದುರುಗಡೆ ತಾನೇ ಪಾತ್ರೆ ಇರ್ತದೆ. ಊಟಕ್ಕೆ ಬಡಿಸ್ಬೇಕಾದ್ರೆ ಕೈಯಲ್ಲಿ ಇರ್ತದೆ. ಅಡಿಗೆ ಮಾಡ್ಬೇಕಾದ್ರೆ ಸ್ಟೋವ್ ಮೇಲೆ ಇರ್ತದೆ. ಅವಾಗ ಸ್ಥಿತಿ ಬೇರೆ ಆಯ್ತೋ ಇಲ್ವೋ? ಅಡಿಗೆ ಮಾಡ್ಬೇಕಾದ್ರೆ ಸೌಟ್ ಆಗ್ಬೇಕು ತಿರ್ಸ್ತಾ ಇರ್ತೀವಿ, ಬಡಿಸ್ಬೇಕಾದ್ರೆ ಎತ್ತಿ ಬಿಟ್ಟು ಹಾಕ್ತಾ ಇರ್ತೀವಿ. ಇದೆರಡು ಚೇಂಜ್ ತಾನೆ. ನಾವು ತಿನ್ಬೇಕಾದ್ರೆ ಸ್ಪೂನ್ ತಗೊಂಡು ಬಾಯಲ್ಲಿ ಹಾಕ್ತಾ ಇರ್ತೀವಿ. ಸ್ಥಿತಿ ಚೇಂಜ್ ತಾನೆ. ಕರ್ಮ ಬೇರೆ, ಸ್ಥಿತಿ ಬೇರೆ. ಅರ್ಥ ಆಗ್ತಾ ಇದೆಯಾ? ಆವಾಗ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತಂದ್ರೆ ನಾನು ಮೊದಲು ಪರಂಧಾಮಕ್ಕೆ ಹೋಗ್ಬೇಕು. ನನ್ನ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟು, ನನ್ನ ಹಿಂದೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ನನ್ನ ಎದುರುಗಡೆ ಯಾರಿದ್ದಾರೆ? ವಿಶ್ವ ಇದೆ, ಮೂರು ಲೋಕ ಇದೆ. ಆವಾಗ ಭಗವಂತ ನಿಮ್ಮ ಮೂಲಕ ಶಕ್ತಿಯನ್ನ ಏನ್ ಮಾಡ್ಬೇಕು? ಮೂರು ಲೋಕಕ್ಕೆ ಕೊಡ್ತಾ ಇರ್ಬೇಕು. ಅದು ಕೊಡ್ತಾ ಇದೆ. ನೀವು ಅದ್ರಲ್ಲಿ ಸ್ಥಿತ ಆಗಿದ್ದೀರಿ. ಅಲ್ಲಿ ಶಕ್ತಿ ಪ್ರವಾಹ ಆಗ್ತಾ ಇದೆ. ಮೂರು ಲೋಕಕ್ಕೆ ತಲುಪ್ತಾ ಇದೆ. ಅವರಿಗೆ ಕಲ್ಯಾಣ ಆಗ್ತಾ ಇದೆ. ಆ ಕಲ್ಯಾಣದ ಫಲ ನಿಮ್ಗೆ ಬಂದ್ಬಿಟ್ಟು ನಿಮ್ಮ ಅಕೌಂಟ್ ಅಲ್ಲಿ ಪ್ರತ್ಯಕ್ಷ ಫಲದ ಮೂಲಕ ಜಮಾ ಆಗ್ತಾ ಇದೆ. ಆ ಅನುಭವ ನಿಮ್ಗೆ ಆಗ್ಬೇಕು. ಆವಾಗ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತಂದ್ರೆ ಅಷ್ಟು ಸಮಯ ನೀವು ಅದರಲ್ಲಿ ಮಾತ್ರ ಇರಬೇಕು. ಯಾವ್ದಲ್ಲಿ? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಯಲ್ಲಿ ಮಾತ್ರ ಇರಬೇಕೇ ಹೊರತು ಅಲ್ಲಿ ಮಾಸ್ಟರ್ ಸರ್ವಶಕ್ತಿವಂತ
ಮಾಸ್ಟರ್ ಶಾಂತಿ ಸ್ವರೂಪ, ಅಲ್ಲ ಆಗಲ್ಲ. ಮಾಸ್ಟರ್ ಜ್ಞಾನ ಸ್ವರೂಪ. ಅಲ್ಲ ಅರ್ಥ ಆಗ್ತಿದೆ ನಿಮ್ಗೆ ಇವಾಗ ಏನು ಅಂತ? ಹೌದು. ಒಂದು ಸಮಾನವನ್ನ ನೀವು ಇವತ್ತು ತೆಗೆದುಕೊಂಡಾಗ ಆವಾಗ ಅದ ಕಡೆ ಮಾತ್ರ ಗಮನ ಕೊಡಬೇಕು. ನಾನು ಅಡಿಗೆ ಮನೆಗೆ ಹೋಗಿದ್ದೇನೆ, ಇಲ್ಲಿ ದೋಸೆನೂ ಮಾಡ್ತಾ ಇದ್ದೇನೆ, ಅವಲಕ್ಕಿನೂ ಮಾಡ್ತಾ ಇದ್ದೇನೆ, ಚಿತ್ರಾನ್ನನೂ ಮಾಡ್ತಾ ಇದ್ದೇನೆ, ಪಾತ್ರೆನೂ ತೊಳಿತಾ ಇದ್ದೇನೆ ಅಂತಂದ್ರೆ ಏನಾಗ್ತದೆ? ಆಗಲ್ಲ ಯಾವುದು ಕೆಲಸ ಸರಿ ಆಗೋದಿಲ್ಲ. ಆಗೋದಿಲ್ಲ. ಅರ್ಥ ಆಗ್ತಿದ್ಯಾ? ಅದನ್ನೇ ಇಲ್ಲಿ ಬಾಬಾದ್ರು अपने भिन्न भिन्न प्रकार के समान जानते भी हैं सोचते भी हैं. ಗೊತ್ತಿದೆ ಏನು, ನಾನು ಮಾಸ್ಟರ್ ಸರ್ವಶಕ್ತಿ ಅವ್ರ ಮಾಸ್ಟರ್ ಹೇಳ್ತೀರಿ, ಯೋಚನೆನೂ ಕೂಡ ಮಾಡ್ತೀರಿ, ಅದು ತಪ್ಪಿಲ್ಲಾಗಿದೆ. ಲೇಕಿನ್ ಏಕಾಗ್ರತಾ ಕೋ ಹಲ್ಚಲ್ ಮೇಲೆ ಆತಿ ಹೇ. ಅದೇ ಸ್ಥಿತಿಯಲ್ಲಿ ತುಂಬಾ ಸಮಯದವರೆಗೂ ಇರೋದಿಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಹೇಳ್ಬಿಡೋದು, ಆಮೇಲೆ ಸ್ವಲ್ಪ ಹೊತ್ತಿನಲ್ಲಿ ಶಾಂತ ಸ್ವರೂಪ ಅಂತ ಹೇಳ್ಬೋದು. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಧ್ಯಾನಿಸುವುದೇ. ಕಾಮೆಂಟ್ ಹೇಳ್ತೀವಲ್ಲ, ಒಂದೊಂದ್ ಸೆಕೆಂಡ್ ಅಲ್ಲಿ ಏನಾಗ್ತಾ ಹೋಗ್ತದೆ ಚೇಂಜ್. ಆಗ್ತಾ ಇಲ್ಲ. ದೋಸೆ ಮಾಡ್ಬೇಕು ಅಂತ ಹೇಳೋದು, ಸರಿನಾ? ಸರಿ, ದೋಸೆ ಎಲ್ಲಿ ಹಾಕಿದಿರಿ? ಹೆಂಚ್ ಮೇಲೆ. ಹಿಟ್ಟು ಕಲ್ಸಿದ್ರಿ ಹೆಚ್ಚು ಮೇಲೆ ಹಾಕಿದಿರಿ, ಅವಾಗ ದೋಸೆ ಕ್ಯಾನ್ಸಲ್. ಅವಾಗ ಅವಾಗ ಏನ್ ಮಾಡ್ಬೇಕು? ಉಪ್ಪಿಟ್ಟು ಮಾಡ್ಲಿಕ್ಕೆ ಹೋಗಿ, ಉಪ್ಪಿಟ್ಟು ಮಾಡ್ಲಿಕ್ಕೆ ರವೆ ಅರ್ಧ ಬೆಂದಿದೆ, ಅದು ಕ್ಯಾನ್ಸಲ್. ಚಿತ್ರಾನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಏನಾಗ್ತದೆ? ಸರಿ ಬರೋದು ಯಾವ್ದಾದ್ರು ಕೆಲಸ ಸರಿ ಆಗತ್ತಾ? ಇಲ್ಲ. ಆ ವಿಶ್ವ ಕಲ್ಯಾಣ ಕಾರ್ಯ ಆಗ್ಬೇಕು ಅಂತಂದ್ರೆ ಮೊದ್ಲು ಆತ್ಮವನ್ನ ಏನ್ ಮಾಡ್ಬೇಕು? ಅಷ್ಟು ಸ್ವಚ್ಛ ಮಾಡ್ಬೇಕು ತಾನೆ, ಆಮೇಲೆ ಶಕ್ತಿ ಪ್ರವಾಹ ಆಗ್ಬೇಕು ತಾನೆ. ಅದಕ್ಕೆ ನಾವು ಅವಕಾಶ ಕೊಡೋದೇ ಇಲ್ಲ. ನಮ್ಮ ಮೈಂಡ್ ಅನ್ನ ಏನ್ ಮಾಡ್ಬಿಡ್ತೀವಿ? ಚೇಂಜ್ ಮಾಡ್ಬಿಡ್ತೀವಿ. ಆವಾಗ ಕರ್ಮ ಸರಿ ಆಗತ್ತೋ ಆಗಲ್ವೋ? ಆಗಲ್ಲ. ಅಂದ್ಮೇಲೆ ನಾವು ಈ ತಪ್ಪನ್ನು ಮಾಡ್ತಾ ಇದ್ದೀವೋ ಇಲ್ವೋ? ಮಾಡ್ತಾ ಇದ್ವಿ. ಮಾಡ್ತಾ ಇದ್ದೀನಿ. ಏನ್ ಹೇಳ್ತಿದಾರೆ ಬಾಬಾ, ಅರ್ಥ ಆಯ್ತಾ? ಹ್ಮ್. ಒಂದು ಸಮಾನ. ಇವಾಗ ನೀವು ಹೋಗ್ಬಿಟ್ಟು ದೋಸೆ ಮಾಡ್ತಿದ್ದೀರಾ ಅಂತಂದ್ರೆ ಆ ದೋಸೆಯನ್ನ ಮಾಡಿ ಆ ದಿನ ಬ್ರೇಕ್ಫಾಸ್ಟ್ಗೆ ನೀವು ದೋಸೆ ತಿನ್ಬೇಕು. ಆ ದಿನ ಮನೆಯಲ್ಲಿರೋರು ಎಲ್ಲರಿಗೂ ತಿನ್ಸ್ಬೇಕು. ದೋಸೆನೇ ಕೊಡ್ಬೇಕು, ಬೇರೆದಿಲ್ಲ ಅಲ್ಲಿ. ಅರ್ಥ ಆಗ್ತಿದ್ಯಾ? ಒಂದು ದಿನ ಒಂದು ಸಮಾನ ಅಂತಂದ್ರೆ ಆ ಸಮಾನನೇ ಕಂಪ್ಲೀಟ್ ಮಾಡ್ಬೇಕು. ಪದೇ 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 ನೀವು ಸಮಾನವನ್ನ, ಶಬ್ದವನ್ನ, ಸಂಕಲ್ಪವನ್ನ, ಸ್ಥಿತಿಯನ್ನ ಚೇಂಜ್ ಮಾಡಿದ್ರೆ ಆ ಕರ್ಮ ಸರಿ ಆಗೋದಿಲ್ಲ. ಆ ಕರ್ಮದ ಫಲನೂ ಕೂಡ ಸರಿ ಆಗೋದಿಲ್ಲ. ಈಗ ಬಾಬನ ಪ್ರಶ್ನೆ, ಒಂದು ಸಮಾನ ತೆಗೆದುಕೊಂಡ ಮೇಲೆ ಅದು ಕಂಪ್ಲೀಟ್ ಆಗುವವರೆಗೆ ಅದೇ ಕರ್ಮದಲ್ಲಿ ನಿಮ್ಮ ಮನ ಬುದ್ಧಿ ಏಕಾಗ್ರ ಮಾಡ್ಬೇಕು. ಆಗಿರತ್ತ. ಅಂದೇನ್ ಅರ್ಥ ನಾಗರತ್ನಕ್ಕವ್ರೆ? ಇಲ್ಲಿ ಏಕಾಗ್ರ. ದೋಸೆ ಮಾಡಬೇಕು ಅಂತ ನಿರ್ಣಯ ಮಾಡಿದ ಮೇಲೆ, ಅಡಿಗೆ ಮನೆಗೆ ಹೋದ ಮೇಲೆ ದೋಸೆ ಹಿಟ್ಟನ್ನ ತಗೊಂಡು ದೋಸೆ ಮಾಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ, ಮನೆಯವ್ರಿಗೆಲ್ಲರಿಗೂ ಬೇಕಾದಷ್ಟು ದೋಸೆ ಮಾಡಿ ಇಟ್ಟು ಸಪ್ಲೈ ಮಾಡುವವರೆಗೂ ಬೇರೆ ಕರ್ಮದ ಬಗ್ಗೆ ನೀವು ಯೋಚನೆ ಮಾಡುವ ಹಾಗೆ ಇಲ್ಲ. ಕ್ಲಿಯರ್? Clean. ಅವಾಗ ಟೀ, ಕಾಫಿ, ಹಾಲು ಮಧ್ಯದಲ್ಲಿ ಬರ್ಬಾರ್ದು. ಅಡಿಗೆ ಮನೆ, ಬಕೆಟು, ಬಟ್ಟೆ, ಇಸ್ತ್ರಿ ಇದು ಬರಕೂಡದು. ಆರಂಭ ಮಾಡಿದ್ಮೇಲೆ ಕಂಪ್ಲೀಟ್ ಆಗುವವರೆಗೂ ನಿಮ್ಮ ಮನ ಬುದ್ಧಿ ಅದೇ ಕರ್ಮದಲ್ಲಿ, ಅದೇ ವಿಧಿಯಲ್ಲಿ, ಆ ಕರ್ಮದ ಫಲದಲ್ಲಿ ಏನಾಗಿರ್ಬೇಕು? ಸ್ಥಿತವಾಗಿರ್ಬೇಕು. ಇದು ನನ್ನ ಮಕ್ಕಳಲ್ಲಿ ಏನಿದೆ? ಕಡಿಮೆ ಇದೆ. ಇದೆ. ಹಾಗಿದ್ರೆ ಆತ್ಮೀಯರೇ, ನನ್ನೊಂದು ಪ್ರಶ್ನೆ. ಈಗ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಥವಾ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಅಂತ ಪುಸ್ತಕದಲ್ಲಿ ನಾನು ಬರಿತಾ ಹೋದ್ರೆ ನಾನು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆಗ್ತೇನಾ? ಇಲ್ಲ, ನನ್ನ ಪುಸ್ತಕದಲ್ಲಿ ಬರೆದ ನನ್ನ ಮನಸ್ಸು ಎಲ್ಲಿದೆ? ಬೇರೆ ಕಡೆ. ಬರೆಯೋ ಕಡೆಗಿದೆ. ಮನಸ್ಸೆಲ್ಲಿದೆ? ಬರೆಯೋ ಕಡೆ. ಅದು ಬರೆಯೋ ಕಡೆಗಿದ್ದಾಗ ಪರಂಧಾಮದಲ್ಲಿ ಹೋಗತ್ತಾ? ಸ್ಥೂಲದಲ್ಲೇ ಆಯ್ತು. ಬಾಬನ ಪಕ್ಕದಲ್ಲಿ ಇದೆಯಾ? ಇಲ್ಲ. ವಿಶ್ವ ಕಲ್ಯಾಣ ಆಗುವಂತ ಶಕ್ತಿ ಪ್ರವಾಹ ಆಗ್ತಾ ಇದೆಯಾ? ಇಲ್ಲ. ಅವಾಗ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆದ್ರೂ ಆಗಿಲ್ವೋ? ಇಲ್ಲ. ಅರ್ಥ ಆಗ್ತಿದೆ ಏನು ಅಂತ? ಸರಿ, ನಾನು ಪರಂಧಾಮದಲ್ಲಿ ಹೋಗಿ ಕುತ್ಕೊಂಡಿದ್ದೇನೆ. ಏನ್ ಮಾಡಿದ್ದೇನೆ? ಹಾ, ನಾನು ನಮ್ಮಪ್ಪ ಹಿಂದೆ ಇದ್ದಾರೆ, ನನ್ನ ಮೂಲಕ ಕಿರಣ ಹೋಗ್ತಾ ಇದೆ, ಇಕ್ತಾ ಇದೆ, ನಾನು ಪರಂಧಾಮದಲ್ಲಿ ಇದ್ದೇನೆ ಸಂಕಲ್ಪ ಮಾಡ್ತಾ ಇರೋದು. ಅವಾಗ ನೀವು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಹೌದು ಅಲ್ವೋ? ಅಲ್ಲ. ಹಾ, ಇಲ್ಲ. ಅಡಿಗೆ ಮನೆ ಒಳಗಡೆ ಹೋಗ್ಬಿಟ್ಟು ನಾನು ದೋಸೆ ಮಾಡ್ತಾ ಇದ್ದೇನೆ, ಹೆಂಚಿಟ್ಟಿದ್ದೇನೆ, ಅದ್ಮೇಲೆ ಹಿಟ್ಟು ಹಾಕಿದೆ ಅಂತ ಹೇಳ್ತಾ ಇದೆ. ದೋಸೆ ಮಾಡಬಾರ್ದು, ಹೇಳ್ತಾ ನಿಲ್ಬೇಕು. ಅವಾಗ ನೀವು ದೋಸೆ ತಿನ್ಲಿಕ್ಕೆ ಆಗತ್ತೆ, ಬಂದವ್ರಿಗೆಲ್ಲ ದೋಸೆ ಕೊಡ್ಲಿಕ್ಕೆ ಆಗ್ತದೆ. ಎಸ್ ಆರ್ ನೋ? ಆಗಲ್ಲ. No. ಆದ್ಮೇಲೆ ಕೆಲವೊಂದ್ಸಲ ಸತ್ಯ ಹೇಳಿದೆ, ಕೆಲವೊಬ್ರು ಸಿಟ್ಟು ಬರ್ತದೆ. ಇದು ಸತ್ಯ, ಇದು ಒಪ್ಕೊಳ್ಬೇಕಾಗ್ತದೆ. ಎಸ್ ಆರ್ ನೋ?
ಎಸ್ ಅರ್ಥ ಆಗ್ತಿದೆ? ನಮ್ಮ ತಪ್ಪನ್ನ ನಾವೇನ್ ಮಾಡ್ಕೊಳ್ಬೇಕಾಗ್ತದೆ, ಸರಿ ಮಾಡ್ಬೇಕಾಗದನ್ನೇ ಬಾಬಾ ಮುರಳಿಲಿ ಹೇಳ್ತಾ ಇರೋದು. ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದ ಸಮಾನ ಗೊತ್ತು, ಯೋಚನೆನೂ ಕೂಡ ಮಾಡ್ತಾರೆ. ಆದ ಸರಿಯಾದ ವಿಧಿಯಲ್ಲಿ ತುಂಬಾ ಸಮಯದವರೆಗೆ ತಮ್ಮ ಮನಬುದ್ಧಿಯನ್ನು ಸ್ಥಿತ ಮಾಡದೇ ಇರುವಂತ ಕಾರಣದಿಂದ ಏನು ಫಲಿತಾಂಶ ಬರಬೇಕು ಆ ಫಲಿತಾಂಶ ಬರಲ್ಲ. ಸಿಗ್ತಾ ಇಲ್ಲ. ಬರ್ತಾ ಇಲ್ಲ. ಅದಕ್ಕಾಗಿ ಈಶ್ವರಿಯ ಜೀವನ ಮಕ್ಕಳಿಗೆ ಇಷ್ಟ ಆಗ್ತಾ ಇಲ್ಲ. ಆಗೋದಿಲ್ಲ. ಗೊತ್ತಾಗ್ತಾ ಇದೆ ಎಲ್ಲಿ ತಪ್ತಾ ಇದ್ದೀವಿ ಅಂತ? ಅರ್ಧಂಬರ್ಧ ಬೆಂದಿರುವಂತ ದೋಸೆಯನ್ನ ಕೊಟ್ಟರೆ ಜನರಿಗೆ ಇಷ್ಟವಾಗ್ತದಾ? ಏನೋ ಇಲ್ಲ. ಇಲ್ಲ ತಾನೇ? ಓಕೆ. ಸ್ಥಿತಿ ಅಂತಂದ್ರೆ ಏನು? ನನ್ನ ಕರ್ಮೇಂದ್ರಿಯವನ್ನ ಆ ಕರ್ಮಕ್ಕೆ ತಕ್ಕಾಗಿ ಏನು ಮಾಡುವಂತದ್ದು? ಏನ್ ಮಾಡುವಂತದ್ದು? ಮನ ಬುದ್ಧಿನ ಸ್ಥಿತ ಮಾಡುವಂತ ಸ್ಥಿತಿ ಏನು? ಈಗ ನನ್ನ ಹಿಂದೆ ಯಾರಿದ್ದಾರೆ? ಬಾಬಾ ಇದ್ದಾರೆ. ಬಾಬಾ. ನನ್ನ ಎದುರುಗಡೆ ಯಾರಿದ್ದಾರೆ? ಮೂರು ಲೋಕ. ಈಶ್ವರ ಮೂರು ಲೋಕ. ಓಕೆ. ಅವಾಗ ಶಕ್ತಿ ಏನಾಗ್ಬೇಕು? ಪ್ರವಾಹ. ನೆಕ್ಸ್ಟ್ ಏನು ಬರ್ತದೆ? ಸ್ಥಿತಿ ಆದ್ಮೇಲೆ ಏನ್ ಬರ್ತದೆ? ಸ್ವರೂಪ. ನೆಕ್ಸ್ಟ್ ಏನ್ ಬರ್ತದೆ? ಸ್ವರೂಪ. ಹಾ. ಈಗ ದೋಸೆಯನ್ನ ತಿಂದಾಗ ಏನಾಗ್ತದೆ? ದೋಸೆಯ ಅನುಭವ ಆಗುತ್ತೆ. ಆ ದೋಸೆಯಲ್ಲಿರುವಂತ ಎಣ್ಣೆ, ಉಪ್ಪು, ಅದರಲ್ಲೇನು ಉದ್ದಿನ ಬೇಳೆ ಹಾಕಿದಿರಿ, ಅದರ ರೂಪ ನಿಮಗೆ ಬರ್ತದೋ ಬರಲ್ವೋ? ಬರುತ್ತೆ. ಹಾ. ಈಗ ಮನಸ್ಸನ್ನು ಯಾರ ಕೈಯಲ್ಲಿ ಕೊಟ್ಟಿದ್ದೀರಿ? ಬಾಬಾನ ಕೈಲಿ. ಭಗವಂತನ ಕೈಲಿ. ಮನಸ್ಸಿನ ಮೂಲಕ ಏನಾಗ್ತಾ ಇದೆ? ಶಕ್ತಿ ಪ್ರವಾಹ ಆಗ್ತಿದೆ. ಆ? ಶಕ್ತಿ ಪ್ರವಾಹ ಆಗ್ತಿದೆ. ಯಾವ ಶಕ್ತಿ? ಭಗವಂತನ ಶಕ್ತಿ. ಸಪ್ತ ಗುಣಗಳು ಪ್ರವಾಹ ಆಗ್ತಾ ಇದೆ. ಹೌದಾ? ಅದಕ್ಕೋಸ್ಕರ ತಾನೇ ಕೊಟ್ಟಿದ್ದೀರಿ ನೀವು. ದೋಸೆ ತಿಂದಾಗ ದೋಸೆ ರುಚಿನೇ ಆಗ್ತದೆ ಹೊರತು ಅಲ್ಲಿ ಇಡ್ಲಿ ರುಚಿ ಆಗೋದಿಲ್ವಲ್ಲ? ಓಕೆ, ಸರಿ. ಅದು ಯಾರಿಗೆ ಹೋಗ್ಬಿಟ್ಟು ತರುತ್ತಾ ಇದೆ? ವಿಶ್ವಕ್ಕೆ, ಮೂರು ಲೋಕ. ಅವಾಗ ನಿಮ್ಮ ಸ್ವರೂಪ ಏನು? ಗುಣ ಶಕ್ತಿ. ಈಗ ನೀವು ದೋಸೆ ಮಾಡ್ತಾನೆ ಇದ್ದೀರಾ, ನೀವು ತಿಂತಾನೆ ಇದ್ದೀರಾ, ಬೇರೆಯವರು ದೋಸೆ ಬಡಿಸ್ತಾ ಇದ್ದೀರಾ, ಅವಾಗ ನಿಮ್ಮ ಸ್ವರೂಪ ಏನು? ಓಕೆ, ದೋಸೆ ಮಾಡಾಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ. ಮಾಡಾಗ್ಬಿಟ್ಟಿದೆ. ಓಕೆ, ನೀವು ತಿಂತಾ ಇದ್ದೀರಿ, ಬೇರೆಯವ್ರಿಗೂ ಕೊಡ್ತಾ ಇದ್ದೀರಿ, ನಿಮ್ಮ ಸ್ವರೂಪ ಏನು? ದೋಸೆ ಸ್ವರೂಪ. ದೋಸೆಯ ರುಚಿ ಮತ್ತೆ ಎದುರುಗಡೆ ಇರೋದವ್ರು ದೋಸೆ ಚೆನ್ನಾಗಿದೆ ರೀ ಅಂತಂದಾಗ ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಎರಡು ಇದೆ ತಾನೆ. ಹೌದು. ಒಂದು, ಆ ದೋಸೆಯನ್ನು ನಾನು ತಿಂದಾಗ ನನಗಾಗುವಂತ ದೋಸೆ ರೂಪದ ಅನುಭವ, ರೈಟ್. ಎರಡನೇದು, ಯಾರಿಗೆ ತಲುಪಿದೆಯೋ ಅವರಿಗೆ ಖುಷಿ ಆದಾಗ ಅವರಿಂದ ಸಿಗುವಂತ ಒಂದು ಆಶೀರ್ವಾದ. ಎಸ್. ಎಸ್. ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ ನೀವು ವಿಶ್ವ ಕಲ್ಯಾಣಕ್ಕೆ ಮಾತ್ರ ಇಟ್ಟಿದ್ದೀರಿ. ಯಾವ್ದಕ್ಕೆ ಇಟ್ಟಿದ್ದೀರಿ ಅಲ್ಲಿ? ವಿಶ್ವ ಕಲ್ಯಾಣ. ಅಲ್ಲಿ ಪೇಷಂಟಿಗಿಲ್ಲ. ಒಂದು ಪೇಷಂಟಿಗಿಲ್ಲ. ನಿಮ್ಮ ವಿಕರ್ಮ ವಿನಾಶ ಮಾಡ್ಲಿಕ್ಕಲ್ಲ ಇಟ್ಟಿರೋದು. ಯಾವ್ದಕ್ಕೆ? ಒಂದೇ ಇಡೀ ಕರ್ಮಕ್ಕೆ ಆತ್ಮರಿಗೆ ಗೊತ್ತಿರಲಿ, ಒಂದೇ ಪರ್ಪಸ್. ಯಾವ್ದಕ್ಕೆ? ವಿಶ್ವಕಲ್ಯಾಣ. ವಿಶ್ವ ಕಲ್ಯಾಣಕ್ಕಷ್ಟೇ. ನೀವು ಮಾಸ್ಟರ್, ಯಾಕಂದ್ರೆ ಆ ಶಕ್ತಿ ನಿಮ್ಮಲ್ಲಿ ಇಲ್ಲ. ಇಲ್ಲ. ಶಕ್ತಿ ಯಾರ್ದು? ಬಾಬಾಂದು. ನೀವು ಮಾಸ್ಟರ್, ಯಾಕಂದ್ರೆ ಆ ಶಕ್ತಿ ನಿಮ್ಮ ಮೂಲಕ ಏನಾಗಿದೆ? ಪ್ರವಾಹ ಆಗ್ತಾ ಇದೆ. ಆಗ್ತದೆ. ಅವಾಗ ನಮ್ಗೆ ಏನ್ ಅನುಭವ ಆಗ್ಬೇಕು? ಕಲ್ಯಾಣಕಾರಿ ಗುಣಗಳು. ಆಶೀರ್ವಾದ. ಭಗವಂತನ ಸಪ್ತ ಶಕ್ತಿ ಬಿಟ್ರೆ ಬೇರೆ ಏನು ಅನುಭವ ಆಗ್ಬಾರ್ದು. ದೋಸೆ ಬಂಡಿ ಮೇಲೆ ದೋಸೆ ಹಾಕಿದಾಗ ದೋಸೆ ಬಂಡಿಗೆ ಏನ್ ಅನುಭವ ಆಗ್ತದೆ? ರೊಟ್ಟಿದ ಅನುಭವ ಆಗ್ತದ? ಅನ್ನದ ಅನುಭವ ಆಗ್ತದ? ದೋಸೆಯ ಅನುಭವ. ದೋಸೆದು. ಯಾಕಂದ್ರೆ ಅದ್ರ ಮೇಲೆ ಹಾಕಿರೋದು ಯಾವ್ದು? ದೋಸೆನೆ. ಅದು ತೆಗೆದು ಆದ್ಮೇಲೆ ಬೇರೆ ಹಾಕಿದಾಗ ಬೇರೆ ಅನುಭವ ಆಗ್ತದ ತಾನೆ. ಹ್ಮ್. ಅರ್ಥ ಆಗ್ತಾ ಇದೆಯಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಒಂದು ಸಪ್ತ ಗುಣಗಳ ಅನುಭವ ಮತ್ತು ಯಾರಿಗೆ ಹೋಗ್ಬಿಟ್ಟು ತಲುಪಿದೆಯೋ ಅವರ ಆಶೀರ್ವಾದದ ಅನುಭವ. ಒಂದು ಸಪ್ತ ಗುಣಗಳ ಪ್ರವಾಹ ಆಗಿದ್ದು, ಇನ್ನೊಂದು ಪದಮಾಪದಂ ಸಂಪಾದನೆ ಮಾಡಿರೋ ಅನುಭವ. ಅಂದ್ರೆ ನೀವು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ದೀರಿ, ಅವ್ರು ದುಡ್ಡು ಕೊಡ್ತಾ ಇದ್ದಾರೆ, ಅವ ಲಾಭ ಬರ್ತದೋ ಬರಲ್ವೋ? ಬರುತ್ತೆ. ಲಾಭ ಬಂದ ಖುಷಿ ಅನುಭವ ಆಗ್ತದೋ ಆಗಲ್ವೋ? ಆಗುತ್ತೆ. ಹೌದು. ಹಾಗಿದ್ರೆ ಬಾಬಾ ಹೇಳ್ತಾರೆ, ಈ ಒಂದು ಸಮಾನ ಯಾವ ಸಮಾನ? ಮಾಸ್ಟರ್ ಸರ್ವಶಕ್ತಿ. ವಿಶ್ವ ಕಲ್ಯಾಣಕಾರಿ ಸಮಾನದಲ್ಲಿ ನೀವು ಬರೀ ಸಂಕಲ್ಪನೆ ಮಾಡ್ತಾ ಇದ್ದೀರೋ, ಬರೀ ನೋಡ್ತಾನೇ ಇದ್ದೀರೋ, ಬರೀ ಕಿರಣಗಳ ಕಡೆ ಗಮನ ಇದೆಯೋ, ಬರೀ ಹೇಳೋದಲ್ಲಿ ಇದ್ದೀರೋ, ಅಥವಾ ಶಕ್ತಿ ಪ್ರವಾಹ ಆಗ್ತಾ ಇದೆಯೋ, ಅಥವಾ ಜನರ ಆಶೀರ್ವಾದದ ಅನುಭವ ಆಗ್ತಾ ಇದೆಯೋ, ಇದೆಲ್ಲ ಆಗ್ಬೇಕು ಅಂದ್ರೆ ತುಂಬಾ ಸಮಯದವರೆಗೆ ನಿಮ್ಮ ಮನಸ್ಸನ್ನ ಒಂದೇ ಕರ್ಮದಲ್ಲಿ, ಏಕಾಗ್ರತೆಯಲ್ಲಿ, ಏಕರಸದಲ್ಲಿ ಇಡಬೇಕೋ ಬೇಡವೋ? ಇರ್ಬೇಕು. ಇರತ್ತಾ? ಇರಲ್ಲ. ಇಲ್ಲ. ಹ? ಇಲ್ಲ. ಹಾಗಿದ್ರೆ ನಮ್ಮ ಸಾಧನೆ ಸರಿ ಇದೆಯಾ? ಇಲ್ಲ. ದೊಡ್ಡದಾಗಿ ಲಕ್ಷ್ಮೀನಾರಾಯಣ ಆಗ್ತೀವಿ ಅಂತ ಕೈ ಎತ್ತಿ ಬಿಡ್ತೀರಿ? ಹ? ಸಾಧನೆ ಮಾಡಿ ಸರಿ ಇದೆಯಾ ನಮ್ದು? ಇಲ್ಲ. ನಾವು ಇಷ್ಟು ಜ್ಞಾನ ಹೇಳ್ತೀವಿ, ಎಷ್ಟು ಜ್ಞಾನ ಹೇಳ್ತೀವಿ, ಎಷ್ಟು ಜನರಿಗೆ ಹೇಳಿದೀವಿ, ಇಷ್ಟು ಜನರಿಗೆ ಹೇಳ್ತಾರೆ, ನಮ್ಮ ಬೆನ್ನನ್ನು ನಾವೇನ್ ಮಾಡ್ತೀವಿ?
ತಡ್ಕೊಂತೀವಿ. ತಡ್ಕೊಳ್ತಾ ಇದ್ದೀವಿ. ಆದರೆ ಶಬ್ದದ ನೋಡಿ, ಇಷ್ಟು ದಿನದವರೆಗೆ ನಮ್ಗೆ ಶಬ್ದದ ಅರ್ಥ ಗೊತ್ತಾಗಿತ್ತು. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಬಗ್ಗೆ ನಾವು ಚರ್ಚೆ ಮಾಡಿದೀವಿ ಮೊದಲು, ಹೌದಾ? ಆದ್ರೆ ಇವತ್ತು ಬಾಬಾ ಏನ್ ಹೇಳ್ತಾರೆ, ಅದರ ವಿಧಿ ಏನು? ವಿಧಿ ಸರಿ ಇಲ್ದೇನೆ, ಸ್ವರೂಪ ಸರಿ ಇಲ್ದೇನೆ ನಿಮ್ಗೆ ಸಿದ್ಧಿ ಮತ್ತು ಪ್ರಾರಬ್ಧ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸಿದ್ಧಿ ಯಾವುದು? ಆ ಸುಖದ ಅನುಭವ. ಹಾಗಿದ್ರೆ ನಮ್ಮ ಮನಸ್ಸನ್ನು ಯಾವುದ್ರಲ್ಲಿ ಹೆಚ್ಚಿಗೆ ಸಮಯ ಇಡಬೇಕು? ಯಾವ್ದ್ರಲ್ಲಿ ಇಡಬೇಕು ಅಂತ ಅರ್ಥ ಆಯ್ತಾ? ನನ್ನ ಹಿಂದ್ಗಡೆ ಬಾಬಾ ಇದ್ದಾರೆ ಹೇಳುವಂತ ಸ್ಮೃತಿ ಇರಬೇಕು. ನನ್ನ ಮುಂದೆ 3 ಲೋಕ ಇದೆ ಅಂತ ಸ್ಮೃತಿ ಇರಬೇಕು. ಇಲ್ಲಿಂದ ಹೋಗ್ತಾ ಇದೆ ಹೇಳೋದ್ರ ಕಡೆ ಗಮನ ಕೊಡಬೇಕು. ಅಥವಾ ಸ್ವರೂಪ ಅದೆಲ್ಲ ಆದ ಮೇಲೆ ಕರ್ಮದ ಫಲದ ಕಡೆ ಗಮನ ಕೊಡಬೇಕು. ಹೆಚ್ಚಿನ ಗಮನ ಯಾವ್ದು ಕಡೆ ಕೊಡ್ಬೇಕು ನಾನು? ಕರ್ಮದ ಫಲದ ಕಡೆ. ದೋಸೆ ಮಾಡೋದಕ್ಕೆ ಹೆಚ್ಚಿಗೆ ಗಮನ ಕೊಡಬೇಕು, ದೋಸೆ ತಿನ್ನೋದ್ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು. ದೋಸೆ ಆ ದೋಸೆ ಮಾಡೋದ್ ಕಡೆ ಗಮನ ಮಾಡೋದು ಇಷ್ಟ ಆಗತ್ತೋ, ತಿನ್ನೋದು ಇಷ್ಟ ಆಗತ್ತೋ? ತಿನ್ನೋದ್ ಅಂದ್ಮೇಲೆ ಯಾವ್ದು ಕಡೆ ಗಮನ ಕೊಡ್ಬೇಕು? ತಿನ್ನೋದ್ರ ಕಡೆ. ಹೌದು ತಾನೆ? ಅಂದ್ಮೇಲೆ ಮನಸ್ಸನ್ನ ಅಲ್ಲಿ ಇಟ್ಟ ಮೇಲೆ ಫಲ ಬರುತ್ತಲ್ಲ, ಫಲ ಬರ್ತದೆ ತಾನೆ? ನಾಲಿಗೆ ಮೇಲೆ ಇಟ್ಟ ಮೇಲೆ ರುಚಿ ಬರ್ತದೆ ತಾನೆ? ಆವಾಗ ಫಲದ ಅನುಭವ ಮಾಡ್ಲಿಕ್ಕೆ ಮನಸ್ಸು ಬೇಕು, ಬುದ್ಧಿ ಬೇಕು? ಅನುಭವ ಮಾಡ್ಲಿಕ್ಕೆ ಬುದ್ಧಿ ಬೇಕು. ಬುದ್ಧಿ ಬೇಕು. ಆವಾಗ ಆತ್ಮದ ಶಕ್ತಿಯನ್ನು ಬುದ್ಧಿ ಕಡೆಗಿಡಬೇಕು, ಮನಸ್ಸಿನ ಕಡೆಗಿಡಬೇಕು? ಬುದ್ಧಿ ಯಾಕಂದ್ರೆ ಮನಸ್ಸಿನ ಕಡೆಗಿದ್ದಾಗ ಏನಾಗ್ತದೆ, ನಮ್ಗೆ ಗಮನ ಎಲ್ಲಿರ್ತದೆ? ನನ್ನ ಬಾಬಾ ಇದ್ದಾರೆ, ನನ್ನ 3 ಲೋಕ ಇದೆ, ಶಕ್ತಿ ಪ್ರಭಾವ ಆಗಿದೆ, ಇಲ್ಲಿ ಸಂಕಲ್ಪ ನಡೀತಾ ಇದೆ ಅಂದ್ರೆ ಮನಸ್ಸನ್ನು ಉಪಯೋಗ ಮಾಡ್ತಿದ್ದೀರಿ. ಕರ್ಮದ ಫಲವನ್ನು ಅನುಭವ ಮಾಡ್ತಾ ಇದ್ದೀರಿ ಅಂತಂದ್ರೆ ಏನರ್ಥ? ಬುದ್ಧಿ ಇದೆ. ಅವಾಗ ಫಲದ ದೋಸೆ ತಂತ ಇದ್ದಾಗ ನಿಮ್ಗೆ ಏಕರಸ ಇರ್ತದೋ, ರಸ ಬೇರೆ 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 ಇರ್ತದೋ? ಏಕರಸ. ಅಂದ್ರೆ ಅದೇ ಕರ್ಮದ ವಿಧಿ ಸರಿಯಾಗಿದೆ, ವಿಧಾನ ಸರಿಯಾಗಿದೆ, ಆ ಕರ್ಮದ ಫಲ ಬಂದಿದೆ. ಆ ಫಲದ ಜೊತೆಗೆ ನೀವು ಕನೆಕ್ಟ್ ಇದು ಗಮನ ಹೆಚ್ಚಿನ ಸಮಯ ನಮ್ದು ಯಾವ್ದಲ್ಲಿ ಇರ್ಬೇಕು? ಒಂದೇ ಫಲದ ಕಡೆ. ಅಲ್ಲ, ಫಲದ ಕಡೆಗೆ. ಅದು ನಮ್ಮ ಗಮನ ಎಲ್ಲಿ ಇರ್ತದೆ? ನಾನು ವಿಶ್ವ ಕಲ್ಯಾಣಕಾರಿ. ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ. ಆ ಮಾಸ್ಟರ್ ವಿಶ್ವ ಕಲ್ಯಾಣ ಹೇಳ್ತಾ ಇದ್ದಾಗ ಮತ್ತೆ ಸುತ್ತಾ ಇರ್ತದೆ ಬೇರೆ ಬೇರೆ ಕೆಲಸದಲ್ಲಿ. ಅಂದ್ರೆ ನಮ್ಮ ವಿಧಿ ಇನ್ನುವರೆಗೂ ಸರಿ ಇಲ್ಲ. ಬಾಬಾ ಹೇಳಿರುವಂತ ಲೆವೆಲ್ ಅಲ್ಲಿ ಇಂದು ಹೋಗಿಲ್ಲ. ಬಾಬಾ ಏನ್ ಹೇಳ್ತಾರೆ, ಆ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗ್ಲಿಕ್ಕೆ ನೀವು ಎಷ್ಟು ಟೈಮ್ ತಗೊಳ್ಬೇಕು? ಸೆಕೆಂಡ್. 1 ಸೆಕೆಂಡ್. ಅನುಭವ 1 ಸೆಕೆಂಡ್. ಗಂಟೆಗಟ್ಟಲೆ ಮಾಡ್ಬೇಕು. ಅನುಭವ 1 ಸೆಕೆಂಡ್ ಮಾಡಬಾರ್ದು, ಅನುಭವಕ್ಕೆ ಜಾಸ್ತಿ ಟೈಮ್ ಕೊಡಬೇಕು. ಅನುಭವ ಆಗ್ಲಿಕ್ಕೆ 1 ಸೆಕೆಂಡ್ ಬರ್ಬೇಕು. ಈಗ ಒಂದು ಪಾತ್ರೆಯನ್ನ ಬೆಂಕಿ ಮೇಲೆ ಇಟ್ಟರೆ ಅನುಭವ ಆಗ್ಲಿಕ್ಕೆ ಬಿಸಿ ಪಾಸ್ ಆಗ್ಲಿಕ್ಕೆ ಪಾತ್ರೆಗೆ ಎಷ್ಟು ಟೈಮ್ ಬೇಕಾಗ್ತದೆ? 1 ಸೆಕೆಂಡ್ ಸಾಕು ತಾನೆ? ನೀವು ಬೆಂಕಿಯನ್ನು ಮುಟ್ಟಿದ್ರೆ ಅನುಭವ ಆಗ್ಲಿಕ್ಕೆ ಎಷ್ಟು ಹೊತ್ತು ಬೇಕು? 1 ಸೆಕೆಂಡ್ ತಾನೆ? ಹಾಗೇನೆ ಆ ಸೆಕೆಂಡ್ ಮಾತ್ರ ಅಲ್ಲಿಡ್ಬೇಕು. ನೆಕ್ಸ್ಟ್ ಸೆಕೆಂಡ್ ಇದು ಏನಾಗ್ಬೇಕು? ಅನುಭವ. ಹಾಗಿದ್ರೆ ಆತ್ಮೀಯರಾಗ್ತಾ ಇದೆಯಾ? ಇಲ್ಲ. ಕಾರಣ ಏಕಾಗ್ರತೆ ಇಲ್ಲ, ಪವಿತ್ರತೆ ಇಲ್ಲ, ಶುದ್ಧತೆ ಇಲ್ಲ, ಏಕಾಗ್ರತೆ ಇಲ್ಲ, ಸೀರಿಯಸ್ನೆಸ್ ಇಲ್ಲ, ಡಿಸಿಪ್ಲಿನ್ ಇಲ್ಲ, ವಿಧಿ ಇಲ್ಲ, ವಿಧಾನ ಇಲ್ಲ, ಜ್ಞಾನ ತಿಳ್ಕೊಂಡಿಲ್ಲ. ಹೀಗೆ ಇಲ್ಲ ಹೇಳುದು ಜಾಸ್ತಿ ಇದೆಯೋ, ಇದೆ ಹೇಳುದು ಜಾಸ್ತಿ ಇದೆಯೋ? ಇಲ್ಲ ಅನ್ನೋದು ಜಾಸ್ತಿ ಇದೆ. ಅಂದಮೇಲೆ ನಾವು ಸಾಧನೆ ಮಾಡ್ಬೇಕಾಗಿರೋದು ಬೇಕಾದಷ್ಟು ಇದೆಯಲ್ಲ. ಬೇಕಾದಷ್ಟಿದೆ. ಮತ್ ನಾವೇನ್ ಹೇಳ್ತೇವೆ, ಅಯ್ಯೋ ಬಾಬಾ ಬರ್ತಾನೆ ಇಲ್ಲ, ಮುರ್ಲಿ ಕೊಡ್ತಾನೆ ಇಲ್ಲ. ಇರೋದು ಮೊದ್ಲು ಮಾಡಿ ಅಲ್ಲ, ಇರೋದನ್ನೇ ಮಾಡ್ತಾ ಇಲ್ಲ, ಹೊಸದಾಗಿ ಮಾಡ್ಬೇಕು ಅಂತಂದು ಎಲ್ಲಿಂದ? ಇರೋ ಪೋರ್ಷನ್ ಅನ್ನ ಮೊದಲು ಕಂಪ್ಲೀಟ್ ಮಾಡಿ. 2006 ನುಡಿಸಿರುವಂತ ಮುರ್ಲಿದೆ, ಇನ್ನು ನಾವು ಪೋರ್ಷನ್ ಇನ್ನು ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಮಾಡೋದು ಆಮೇಲೆ ಅರ್ಥನೇ ಮಾಡ್ಕೊಂಡಿಲ್ಲ, ಇನ್ನು ಅರ್ಥನೇ ಆಗಿಲ್ಲ ಅಂತ ನಾವು ಮುಂದುವರಿಯೋದು ಹೇಗೆ? ಅವಾಗ ನಾವೇನ್ ಮಾಡ್ಬೇಕು? ನಮ್ಮ ಕೆನ್ನೆಗೆ ಒಂದು ರಪ್ ಅಂತ ನಾವೇ ನೋಡ್ಕೊಳ್ಬೇಕು. ಅದು ತಾನೇ? ಯಾಕಂದ್ರೆ ನಾನು ಯಾರಲ್ಲ, ಮಾಸ್ಟರ್ ಜ್ಞಾನ ಸಾಗರ ಅಲ್ಲ, ನನ್ನ ಹತ್ರ ಏನು ಜ್ಞಾನ ಇಲ್ಲ, ಇನ್ಮೇಲೆ ಹೆಚ್ಚಿಗೆ ಕಲಿಬೇಕಾಗ್ತದೆ. ಅದನ್ನ ನೋಡಿ ಬಾಬಾ ಹೆಂಗ್ ಹೇಳ್ತಾರೆ, ಅಪನೆ ಭಿನ್ನ ಭಿನ್ನ ಪ್ರಕಾರಕ್ಕೆ ಸಮಾನ್ ಜಾನ್ತೆ ಬಿ ಹೈ. ಹಾಗಿದ್ರೆ ಈ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆದಾಗ ಆತ್ಮದ ಮಾನ ಜಾಸ್ತಿ ಆಗತ್ತೋ, ಶರೀರದ ಮಾನ ಜಾಸ್ತಿ ಆಗತ್ತೋ? ಆತ್ಮದ ಮಾನ. ರೈಟ್. ಬಿಲ್ಡಿಂಗ್ ಕಟ್ಟಿದಾಗ ಶರೀರದ ಮಾನ, ಹಣ ಸಂಪಾದನೆ ಮಾಡಿದಾಗ ಶರೀರದ ಮಾನ, ಶರೀರಕ್ಕೆ ಊಟ ಕೊಟ್ಟಾಗ ಶರೀರದ ಮಾನ. ಹಾಗೆ ಶರೀರದ ಮಾನ ಜಾಸ್ತಿ ಮಾಡ್ಬೇಕು, ಧನದ ಮಾನ ಜಾಸ್ತಿ ಮಾಡ್ಬೇಕು, ಜನರ ಮಾನ ಜಾಸ್ತಿ ಮಾಡ್ಬೇಕು, ಅಥವಾ ಆತ್ಮದ ಮಾನ ಜಾಸ್ತಿ ಮಾಡ್ಬೇಕು?
ಮದ ಮಾನ ಆತ್ಮದ ಹಾಗಿದ್ರೆ ನಾನು ಹೆಚ್ಚಿನ ಸಮಯ ಯಾವ್ದಕ್ಕೆ ಕೊಡಬೇಕು? ಆತ್ಮದ ಮಾಹಿತಿ. ಆತ್ಮದ ಮಾನ ಜಾಸ್ತಿ ಆಗ್ಬೇಕು ಅಂದ್ರೆ ಹೊಸ ಹೊಸ ವಿಧಿಯನ್ನು ನಾನು ಕಲಿಬೇಕು. ಕಲಿಬೇಕಾಗ್ತದೆ, ಪ್ರಾಕ್ಟಿಕಲಿ ಮಾಡಬೇಕಾಗ್ತದೆ. ಅದು ನನ್ನದನ್ನಾಗಿ ಮಾಡ್ಬೇಕು. ಇವತ್ತು ನನಗೆ ಮೈಸೂರು ಪಾಕ್ ಮಾಡ್ಲಿಕ್ಕೆ ಬರ್ತಾರೆ, ಓಕೆ. ನಾಳೆ ಏನ್ ಕಲಿಬೇಕು? ಜಿಲೇಬಿ. ಜಹಾಂಗೀರ್ ಮಾಡ್ಲಿಕ್ಕೆ ಕಲಿಬೇಕು. ಒಂದೇ ದಿನ ಕಲಿಲಿಕ್ಕೆ ಆಗ್ತದಾ? ಕಲಿಯುವವರೆಗೂ ಮಾಡ್ತಾ ಇರ್ಬೇಕು. ಜಹಾಂಗೀರ್ ಮಾಡ್ಲಿಕ್ಕೆ ಬಂದ್ಮೇಲೆ ಜಿಲೇಬಿ ಮಾಡು. ಜಿಲೇಬಿ ಮಾಡೋದನ್ನ ಕಲಿಬೇಕು. ಆವಾಗ ನಿಮ್ಗೆ ಏನಾಗ್ತಾ ಹೋಗ್ತದೆ, ನನಗೆ ಇದು ಮಾಡ್ಲಿಕ್ಕೆ ಬರ್ತದೆ, ಅದನ್ನು ಮಾಡ್ಲಿಕ್ಕೆ ಬರ್ತದೆ. ಹೌದು ತಾನೇ? ಹೌದು. ಅದನ್ನ ನೀವು ತಿಳ್ಕೊಂಡಷ್ಟು ಈಸಿ ಅಲ್ಲ. ಚಿಕ್ಕಮ್ಮನ ಮನೆ ಅಲ್ಲ. ಅಲ್ಲ. ಗೊತ್ತಿರಲಿ, ಸಾಧನೆ ಮಾಡಿದಾಗ ಅದ್ರ ಕಷ್ಟ ಸುಖ ಏನು ಅಂತ ಗೊತ್ತಾಗುತ್ತೆ. ಬೇರೆಯವ್ರ ಜ್ಞಾನ ಕೇಳಿದ್ರೆ, ಕಾಮೆಂಟ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬೇರೆಯವ್ರ ದೋಸೆ ಮಾಡೋದನ್ನ ನೋಡ್ತೀರಾ, ನಿಮ್ಗೆ ಆರಾಮ್ ಅಂತ ಅನ್ಸುತ್ತೆ. ನೀವು ಮಾಡಿ ನೋಡೋಣ. ಶ್ರೀಲಂಕಾ, ಆಸ್ಟ್ರೇಲಿಯಾ ಎಲ್ಲ ಮ್ಯಾಪ್ ಆಗಿರ್ತದೆ, ಹೌದಲ್ವಾ? ಮಧ್ಯ ದಪ್ಪ ಆಗ್ತದೆ. ಅದಕ್ಕೊಂದು ಪ್ರಾಕ್ಟಿಕಲ್ ಅನುಭವ ಅಂತ ಬೇಕು ತಾನೆ? ಹೌದು. ಹೌದು ತಾನೆ? ಯಾವುದೇ ಕೆಲಸ ವಿಧಿ ಬೇಕು, ವಿಧಾನ ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ अनुभव बेकागता। ಅದಕ್ಕೆ अपने भिन्न भिन्न प्रकार के समान जानते भी हैं, सोचते भी हैं, लेकिन ಏಕಾಗ್ರತಾ को हलचल में ले आते हैं। ಅಂದ್ರೆ ಅದೇ ಸಮಾನದಲ್ಲಿ ಏಕಾಗ್ರವಾಗಿ ತುಂಬಾ ಸಮಯ ನಿಮ್ಮ ಮನಸ್ಸು ಬುದ್ಧಿ ಇರಬೇಕು. ಇರೋದಿಲ್ಲ. ಕಾರಣ ವಿಧಿ ವಿಧಾನ ಸರಿ ಇಲ್ಲ. ಇಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕಾಗಿ ಕರ್ಮದ ಫಲ ಸರಿಯಾಗಿ ಬರೋದಿಲ್ಲ. ಓಕೆ, ನಿಮ್ಮ ಮನೆಗೆ ಯೋಗೇಶಣ್ಣ ಬರ್ತಾರೆ. ಯಾರು ಬರ್ತಾರೆ? ಯೋಗೇಶಣ್ಣ ಬರ್ತಾರೆ. ಅಯ್ಯೋ ಯೋಗೀಶಣ್ಣ ಬಂದಿದಾರಲ್ಲ ಅಂತ ಬಿಟ್ಟು ನೀವು ಏನ್ ಮಾಡ್ತೀರಿ, ರಾಗಿ ಮುದ್ದೆಯನ್ನ ಮಾಡಿ ತುಪ್ಪದಲ್ಲಿ ಅದನ್ನ ಚೆನ್ನಾಗಿ ಕರೆದು ಅವರೆಕಾಳು ಸಾಂಬಾರ್ ಮಾಡ್ಬಿಟ್ಟು ಕೊಡ್ತೀರಿ. ಓಕೆನಾ? ಯಾರಿಗೆ? ಈಶ್ವರನಿಗೆ. ಸರಿ. ಯೋಗೇಶನ ನೋಡಿದ ತಕ್ಷಣ ಇದೇನಪ್ಪ ಕಪ್ಪು ಕಪ್ಪು ದೊಡ್ಡ ಕಲ್ಲು ಬಂಡೆ ಇಟ್ಬಿಟ್ಟಿದ್ದಾರೆ ಇವರು, ಮನಸ್ಸಲ್ಲಿ ಬೈಕ್ ಕೊಡ್ತಾರೆ. ಸರಿನಾ? ಇಲ್ಲ ಅನ್ನೋರು ಚೆನ್ನಾಗಿರ್ತಾರೆ, ತಿನ್ನಿ ಅಂತ ಹೇಳ್ತೀರಿ. ಸರಿ, ಮುದ್ದೆ ತಗೊಳ್ತಾರೆ, ಸಾಂಬಾರ್ನಲ್ಲಿ ಹಾಕ್ತಾರೆ, ಅನ್ನ ಮಿಕ್ಸ್ ಮಾಡ್ತಾರೆ, ಬಾಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಅಗಿತಾರೆ. ಅವಾಗ ನೀವು ಕೊಟ್ಟಿರುವಂತ ಮುದ್ದೆ ಯೋಗೇಶನಿಗೆ ಇಷ್ಟ ಆಗ್ತದೋ ಕಷ್ಟವಾಗ್ತದೋ? ಕಷ್ಟ. ಆ ಕಷ್ಟ. ಅಗಿತಾವ್ರು. ಅಗಿಯೋದು ಸರಿನೋ ತಪ್ಪೋ? ತಪ್ಪು. ಹಾಗೆ ತಪ್ಪು ಮುದ್ದೆದೋ ಮಾಡ್ದವ್ರದೋ? ಮಾಡ್ದವ್ರದು. ಅಲ್ಲ, ತಿನ್ನೋರ್ದು. ಇನ್ನೊಂದು ವಿಧಿ ಇಲ್ವಲ್ಲ. ಅದಕ್ಕಾಗಿ ನಮ್ಮ ವಿಧಿ ಸರಿ ಇಲ್ದೇ ಇರುವಂತ ಕಾರಣದಲ್ಲಿ ಕರ್ಮ ಸರಿ ಆಗಲ್ಲ. ಆಗಲ್ಲ. ಅವಾಗ ಕರ್ಮದ ಫಲ ಆತ್ಮನಿಗೆ ಇಷ್ಟ ಆಗಲ್ಲ. ಆಗೋದಿಲ್ಲ. ಅವಾಗ ಅದು ಮಾಡ್ಬೇಕು ಅಂತ ಇಷ್ಟ ಆಗಲ್ಲ. ಅನ್ಸೋದಿಲ್ಲ. ಅದಕ್ಕಾಗಿ ಸದಾ ಏಕರಸ ಸ್ಥಿತಿ ಕಮರೇತಿ ಹೇ. ಒಂದೇ ಕರ್ಮದಲ್ಲಿ, ಒಂದೇ ಸಮಾನದಲ್ಲಿ, ಒಂದೇ ಅನುಭವದಲ್ಲಿ ಆತ್ಮನ ಮನಸ್ಸು ಕಡಿಮೆ ಸಮಯ ಇರ್ತದೆ. ಒಂದೇ ರಸದ ಅನುಭವ ಆಗೋದಿಲ್ಲ. ಯಾಕೆ? ಕಡಿಮೆ ಸಮಯ ಇರ್ತದೆ. ವಿಧಿ ಸರಿಯಾಗೋದಿಲ್ಲ. ನಿಮ್ಗೆ ಕೊಟ್ಟಿರುವಂತ ಆಹಾರ ಇದೆಯಲ್ಲ, ರುಚಿ ಇದ್ರೆ ಪದೇ 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 ತಿನ್ಬೇಕು ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸಲ್ವಾ? ಅನ್ಸುತ್ತೆ. ರುಚಿ ಸರಿ ಇಲ್ಲ ಅಂತಂದ್ರೆ ಅನ್ಸಲ್ಲ. ತಿನ್ಬೇಕು. ನಾವೇನ್ ಮಾಡ್ತೀವಿ? ಚೇಂಜ್ ಮಾಡ್ಬಿಡ್ತೀವಿ ತಾನೆ? ಹ್ಮ್. ಹಾಗೆ ಇಲ್ಲಿ ವಿಧಿ ವಿಧಾನವನ್ನ ಸರಿಯಾಗಿ ಧಾರಣೆ ಮಾಡದೇ ಇರುವಂತ ಕಾರಣದಿಂದ, ಏಕಾಗ್ರತೆ ಇಲ್ಲದೆ ಇರುವಂತ ಕಾರಣದಿಂದ, ಜ್ಞಾನ ಅರ್ಥ ಮಾಡ್ಕೊಳ್ದೇ ಇರುವಂತ ಕಾರಣದಲ್ಲಿ ಏಕರಸ ಸ್ಥಿತಿ ಏನಾಗ್ಬಿಡ್ತದೆ? ಕಡಿಮೆ ಆಗ್ಬಿಡ್ತದೆ. ಅನುಭವ ಹೋತಾ ಹೇ और यह स्थिति चाहते भी हैं, लेकिन कब कब क्यों होती है? ಹೇಳ್ತಾರೆ, ಮಧ್ಯ ಮಧ್ಯದ ಅನುಭವ ಆಗ್ತದೆ, ಮನಸ್ಸು ಶಾಂತವಾಗಿ ಆಗ್ತದೆ, ತನ್ನಿಂತಾನೇ ಆಗಿರ್ತದೆ. ಆದ್ರೆ ನಿಮಗೂ ಬೇಕಾದಾಗ ಅದು ಆಗೋದಿಲ್ಲ. ಯಾವ್ಯಾವಾಗಲೂ ಆಗ್ತಾ ಇರ್ತದೆ. ಮತ್ತೆ ಆ ಸ್ಥಿತಿಲಿ ಹೋಗ್ಬೇಕು ಅಂತಂದ್ರೆ ಹೋಗ್ಲಿಕ್ಕೆ ಆಗಲ್ಲ. ಕಾರಣ ವಿಧಿ ವಿಧಾನ ಸರಿ ಇಲ್ಲ. ಕಾರಣ ಸದಾ ಅಟೆನ್ಷನ್ ಕಿ ಕಮಿ. ಕಾರಣ ಏನು? ಅಟೆನ್ಷನ್. ಸದಾ ಅಟೆನ್ಷನ್ ಅಲ್ಲಿ ಇರೋದಿಲ್ಲ. ಯಾವ ಟೆನ್ಷನ್ ಅಲ್ಲಿ? ಈಗ ದೋಸೆ ಮಾಡ್ಲಿಕ್ಕೆ ಇಟ್ಟಿದ್ದೀರಿ, ಓಕೆನಾ? ದೋಸೆ ಮಾಡ್ತಾ ಮಾಡ್ತಾ ಫೋನ್ ಬಂತು, ಅವ್ರದ್ದು ಮಾತಾಡಿ ಶುರು ಮಾಡ್ಬಿಟ್ಟು ದೋಸೆ ಏನಾಗ್ಬಿಡ್ತದೆ? ಇದು ಆ ಸೀದೋಗಿರುವಂತ ದೋಸೆಯನ್ನು ಯೋಗೇಶನ್ಗೆ ಕೊಟ್ಟೆ ಏನಾಗ್ತದೆ? ತಿನ್ನಕ್ಕೆ ಇಷ್ಟ ಆಗಲ್ಲ. ನೆಕ್ಸ್ಟ್ ಟೈಮ್ ನಿಮ್ಮನೆ ಕಡೆಗೆ ತಲೆ ಹಾಕೊಂಡ್ ಮಲ್ಕೊಳ್ಳೋದಿಲ್ಲ. ಹ್ಮ್. ಹೌದು ತಾನೇ? ಹಾಗೆ ವಿಶ್ವ ಕಲ್ಯಾಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇಲ್ಲ, ಅದು ದೇಹದಾರಿಗಳು, ದೇಹದ ಕೆಲಸಗಳು ಮಧ್ಯದಲ್ಲಿ ಬಂದ್ರೆ ಏನಾಗ್ತದೆ? ಬ್ರೇಕ್ ಪೂರ್ಣ ಆಗುತ್ತೆ. ಶಿವನ ಪೂಜೆಗೆ ಕರಡಿ ಬಂದಂಗ ಆಗ್ತದೆ ಅಂತ ಹೇಳ್ತಾರೆ. ಡಿಸ್ಟರ್ಬೆನ್ಸ್ ಆಗ್ತದೋ ಆಗಲ್ವೋ?
ಮತ್ತೆ ಆಗುತ್ತೆ. ಆ ದೋಸೆ ಹಿಟ್ಟಲ್ಲಿ ಯಾರೋ ಅವರು ಒಂದಿಷ್ಟು ತಂದ್ಬಿಟ್ಟು ಹಳೆ ಸಾಂಬಾರನ್ನ ಹಾಕ್ಬಿಟ್ಟು ದೋಸೆ ಹಿಟ್ಟು, ಸರಿನಾ? ಆ ದೋಸೆ ಮಿಕ್ಸ್ ಮಾಡ್ಬಿಟ್ಟು ದೋಸೆ ಮಾಡಿದ್ವಿ, ಏನಾಗ್ತದೆ? ಕೆಟ್ಟೋಯ್ತು. ಕೆಟ್ಟವು. ಒಳ್ಳೆ ಟೇಸ್ಟ್. ಬೇಕಾಗುತ್ತೆ. ಅದನ್ನ ತಿಂದವರೆಲ್ಲರೂ ಕೂಡ ಖುಷಿ ಪಡ್ತಾರೋ ಇಲ್ವೋ? ಖುಷಿ ಇಲ್ಲ. ಖುಷಿ ಪಡ್ತಾರಾ? ಖುಷಿ ಇಲ್ಲ. ಪಡಲ್ಲ. ಹಾ. ವಿಶ್ವ ಕಲ್ಯಾಣಕ್ಕಂತ ಕೂತ್ಕೊಂಡಾಗ ಬಾಬಾ ನನಗೆ ಇದು ಕೊಡು ಅದು ಕೊಡು ಅಂತ ವೈಯಕ್ತಿಕ ಇಚ್ಛೆನ ಅದರೊಳಗಡೆ ಸೇರಿಸಿದ್ರೆ ಆ ಕರ್ಮ ಸರಿ ಆಗತ್ತೋ ಆಗಲ್ವೋ? ಸರಿಯಾಗಲ್ಲ. ಆಗಲ್ಲ. ಅಂದ್ಮೇಲೆ ನಾವ್ ಎಷ್ಟು ತಪ್ಪು ಮಾಡ್ತಿದೀವಿ ಅಂತ ಆದ್ಮೇಲೆ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೋಬೇಕು. ನಾವೇನ್ ತಪ್ಪು ಮಾಡ್ತೀವಿ ಗೊತ್ತಾ? ಅಯ್ಯೋ ನಾನ್ ಯಾರು ಗೊತ್ತಾ, ವಿಶ್ವ ಕಲ್ಯಾಣಕಾರಿ. ಎಲ್ಲಿ ವಿಶ್ವ ಕಲ್ಯಾಣಕಾರಿ? ಬಾಯೆಲ್ಲ ಮಾತ್ರ. ಎಲ್ಲಿದೆ ವಿಶ್ವ ಕಲ್ಯಾಣಕಾರಿ? ಪ್ರಾಕ್ಟಿಕಲಿ ಮಾಡ್ತಾ ಇದ್ದೀರಾ? ಸತ್ಯವಾಗಿ ಹೇಳಿ, ಮಾಡ್ತಿದ್ದೀವಾ? ಇನ್ಮೇಲೆ ಮಾಡ್ತೀವಿ. ಆ? ಇನ್ಮೇಲೆ ಮಾಡ್ತೀವಿ. ಇನ್ಮೇಲೆ ಮಾಡ್ತೀವಿ ನೋಡೋಣ. ಸರಿ. ಹಾಗೆ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಸ್ವಮಾನದ ಬಗ್ಗೆ ಯೋಚನೆ ಮಾಡಿ. ಹಾಗೆ ಪ್ರತಿ ಸ್ವಮಾನ ಮಾಡ್ಬೇಕು. ನಿಮ್ಮ ಮನಸ್ಸನ್ನ ಯಾವ್ದ್ರಲ್ಲಿ ಸಿದ್ಧ ಮಾಡಬೇಕು, ವಿಧಿ ಏನು, ವಿಧಾನ ಏನು, ಅದು ಏನ್ ರಿಸಲ್ಟ್ಸ್ ಬರ್ತದೆ, ಅದರ ಅನುಭವ ಏನು ಅಂತ ಪ್ರತಿದಿನ ಏನ್ ಮಾಡ್ಬೇಕು? ಚೆಕ್ ಮಾಡಿ. ಗೂಗಲ್ ನೋಡ್ಬಿಟ್ಟು ಯೂಟ್ಯೂಬ್ ನೋಡ್ಬಿಟ್ಟು ಹೊಸ ಹೊಸ ಅಡಿಗೆ ಮಾಡ್ತೀರಿ. ಹಾಗೆ ಇಲ್ಲೂ ಕೂಡ ಆತ್ಮದ ಅಡಿಗೆ ಏನ್ ಮಾಡಿ, ಮಾಡಿಬಿಟ್ಟು ತಿಂದು ನಿಮ್ಗೆ ಇಷ್ಟವಾದ್ರೆ ಮಾತ್ರ ಇನ್ನೊಬ್ರಿಗೆ ಬೇರೆ ಬೇರೆಯವ್ರಿಗೆ ಕೊಡುವಂತ ಕೆಲಸವನ್ನ ಮಾಡಿ. ಅದಕ್ಕೆ ಸಮಯವನ್ನ ಕೊಡಿ ಅಂತ ಹೇಳ್ತಾರೆ. ಬರೀ ಪುಸ್ತಕ ಓದಿದ್ರೆ, ಮಾಡೋದನ್ನ ನೋಡಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಬರಲ್ಲ. ಬರೋಲ್ಲ. ಪ್ರಾಕ್ಟಿಕಲ್ ಆಗಿ ನೀವು ಮಾಡಬೇಕಾಗ್ತದೆ. ಅದಕ್ಕಾಗಿ ಮಾಡ್ತಾರೆ, ಏಕಾಗ್ರತೆ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತ ನೀವೇನ್ ಮಾಡ್ಬೇಕು, ಹುಡುಕಬೇಕು. ಇದು ನಾಳೆ ಹೋಮ್ವರ್ಕ್. ನಾಳೆ ಹೋಮ್ವರ್ಕ್ ಏನು? ಏಕಾಗ್ರತೆ ಇಲ್ಲದೆ ಇರೋದಕ್ಕೆ ಕಾರಣ ಏನು? ಏನು? ಇದನ್ನು ಮುರಳಿಲಿ ಹೇಳಿದ್ದಾರೆ. ಇದೇ ಮುರಳಿಲಿ ಸ್ಟಡಿ ಮಾಡಿ. ಸ್ಟಡಿ ಮಾಡ್ಬಿಟ್ಟು ಏನ್ ಮಾಡಿ, ಉತ್ತರವನ್ನ ಕೊಡಿ. ಓಕೆ. ಅಂಶ. ಓಂ ಶಾಂತಿ.